ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಾಲ್ಯೂಮ್ ಸ್ಟಡಿ ನಾವು ಶುರು ಮಾಡೋಣ. ಇವತ್ತಿನ ವಾಲ್ಯೂಮ್ ಸ್ಟಡಿ ನಾವು ಶುರು ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್. ನಾವು ಹೊರಗಡೆ ಇರೋದ್ರಿಂದ ಇವತ್ತು ವಿಡಿಯೋ ಇರೋದ್ರಿಂದ ಸೊ ಮೊಬೈಲ್ ಟೆಲಿಕಾಸ್ಟ್ ಮಾಡ್ತಾರಿಂದ ಕೆಲವೊಂದ್ಸತಿ ಆಡಿಯೋ ಕಟ್ ಆಗ್ಬಾರ್ದು, ನೆಟ್ವರ್ಕ್ ಡಿಸ್ಟರ್ಬೆನ್ಸ್ ಇರ್ಬೋದು. ದಯವಿಟ್ಟು ಏನೇ ಇದು ಸರಿ ತಿರ್ಗಾ ರೀಜಾಯ್ನ್ ಆಗೋಣ. ಸೊ ಸಹಕರಿಸ್ಬೇಕಾಗಿ ಹೇಳ್ಕೊಂತೀನಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಾವು ಒಂದು ದಿನಗಳಿಂದ ನಮ್ಮ ಸೋದರರು ಬರೆದಂತ ಒಂದು 5ನೇ ವಾಲ್ಯೂಮ್ ಏನ್ ಮಾಡ್ತಾ ಇದ್ರಿ, ಓದ್ತಾ ಬರ್ತಾ ಇದ್ರಿ. ನಮ್ಮ ಸೋದರ ಬರೆದಂತ 5ನೇ ವಾಲ್ಯೂಮ್ ಮುಖ್ಯವಾಗಿ 9th ಚಾಪ್ಟರ್, ದ ಬ್ಯಾಪ್ಟಿಸಮ್, ವಿಟ್ನೆಸ್ ಅಂಡ್ ಸೀಲ್ ಆಫ್ ದ ಸ್ಪಿರಿಟ್ ಆಫ್ ಅಟೋನ್ಮೆಂಟ್ ಅಂತ ಅಂದ್ಬಿಟ್ಟು, ಪವಿತ್ರಾತ್ಮನ ಒಂದು ದೀಕ್ಷಾಸ್ಥಾನ, ಪವಿತ್ರಾತ್ಮನ ಒಂದು ಸಾಕ್ಷಿ, ಪವಿತ್ರಾತ್ಮನ ಮುದ್ರೆ ಒಂದು ಏನಪ್ಪಾ ಅಂತಂದ್ಬಿಟ್ಟು ಇದ್ರ ಬಗ್ಗೆ ಅನೇಕ ವಿಚಾರಗಳನ್ನ ನಾವು ನೋಡಿದ್ರೆ ಅದರ ಕಳೆದ ಸತಿ ನೋಡ್ಬೇಕಾದ್ರೆ ನಾವೇನಪ್ಪ ನೋಡಿದ್ರೆ ಪವಿತ್ರಾತ್ಮನ ಒಂದು ಸಾಕ್ಷಿ ಅಂತಂದ್ಬಿಟ್ಟು ಈ ಒಂದು ಬ್ಯಾಬಿಲೋನ್ ನಲ್ಲಿ ಯಾವ ರೀತಿ ಅಭಿಪ್ರಾಯ ಇದೆ, ಅದ್ ಅಭಿಪ್ರಾಯ ಸರಿನಾ ಅಂತ ನೋಡಿದ್ರಿ. ಅದರ ಆಮೇಲೆ ಪವಿತ್ರಾತ್ಮನ ಸಾಕ್ಷಿ ಅಂದ್ರೆ ಹೇಗಿರ್ಬೇಕಪ್ಪ ಅಂತಂದ್ರೆ, ಮೊದಲು ನಾನು ಕ್ರಿಸ್ತನವನಾಗಿದ್ದೇನಾ, ನಾನು ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅಕ್ಸೆಪ್ಟ್ ಮಾಡಿದೇನಾ ಅಂತ ಆ ಪ್ರಶ್ನೆಗೆ ನಮ್ಮ ಉತ್ತರ ಹೌದೋ ಇಲ್ಲೋ ಅಂತ ನಿಂದಿರ್ಬೇಕು. ಎರಡನೇದು, ಹಂಗ ಮಾಡಿದ್ಮೇಲೆ ನಾನು ಇರೋ ಸಂಪೂರ್ಣವಾದದ್ದೆಲ್ಲವನ್ನು ಅದೇನೋ ನಾನೇ ಕ್ರಿಸ್ತನ್ಗೆ ಸಂಪೂರ್ಣವಾಗಿ ಒಪ್ಪಿಸ್ಕೊಟ್ಟಿದ್ದೀನ ಅಂತ ಅಂದ್ಬಿಟ್ಟು ಈ ಒಂದು ಎರಡನೇ ಪ್ರಶ್ನೆಗೆ ನಮ್ಗೇನಾಗ್ಬೇಕು, ಉತ್ತರ ನಮ್ಮಲ್ಲಿ ಇರ್ಬೇಕು. ಅದರ ಹಿಂಗಿತ್ತು ಅಂತಂದ್ರೆ ನಾವು ಕರ್ತನ ದೇಹಕ್ಕೆ ಸೇರಿದವರಾಗಿದ್ಮೇಲೆ, ಏನ್ರಿ ಕರ್ತನ ಒಂದು ದ್ರಾಕ್ಷಿ ಬಳ್ಳಿಗೆ ಸೇರಿದವರಾಗಿದ್ಮೇಲೆ ಖಂಡಿತವಾಗೂ ನಮಗೆ ಅವ್ರೇನಪ್ಪ ಮಾಡ್ತಾರೆ ಅಂದ್ರೆ ಎಲ್ಲಾ ರೀತಿ ಒಂದು ಶುದ್ಧೀಕರಣನ ಮಾಡ್ತಾರೆ ಅಂತ ನಾವೇನ್ ಮಾಡಿದೆ ನೋಡ್ರಿ. ಆ ಶುದ್ಧೀಕರಣ ನಮ್ ಜೀವನದಲ್ಲಿ ಇದೆ ಅಂತಂದ್ರೆ ಅದೊಂದು ಕ್ಲಿಯರ್ ಒಂದು ಸಾಕ್ಷಿ ಏನಪ್ಪಾ ಅಂದ್ರೆ ನಾವು ದೇವ್ರ ಮಕ್ಕಳಾಗಿದ್ದೀವಿ ಅಂತ. ಅದರ ಸೊ ಈ ಶುದ್ಧೀಕರಣ ಮಾಡ್ಬೇಕಂದ್ರೆ ಏನ್ರಿ, ಅದು ಖಂಡಿತವಾಗೂ ಯಾರಿಗೂ ಏನಾಗಲ್ಲ, ಸಂತೋಷ ಆಗಂತ ವಿಚಾರ ಅಲ್ಲ. ಅದ ನಮ್ಮಲ್ಲಿ ಇರೋಂತ ಕಲ್ಮಶಗಳನ್ನ ತೆಗಿಬೇಕಾದ್ರೆ ಏನ್ರಿ ಮಾಡ್ತಾರೆ ದೇವ್ರು, ಈ ಗಿಡದಲ್ಲಿ ಬೆಳೆದಿರಂತ ರತ್ನಗಳನ್ನ ಕಿತ್ತಾಕ್ತಾರೆ ಅಂತಂದ್ರೆ ನಮ್ಮಲ್ಲಿ ಬೆಳೆದಿರಂತ ಒಂದು ಗುಣಗಳನ್ನ ದೇವ್ರೇ ಮಾಡ್ತಾರೆ, ತೆಗಿತಾ ಇರ್ಬೇಕಾದ್ರೆ ನಮ್ಗೆ ಅದು ಖಂಡಿತವಾಗೂ ಇಷ್ಟ ಆಗಲ್ಲ. ಅದನ್ನ ಯಾಕಂದ್ರೆ ಅದು ನಮ್ಮ ನ್ಯಾಚುರಲ್ ಅಪಿಟೈಟ್ಗೆ ವಿರುದ್ಧವಾಗಿರೋಂಥದ್ದು. ಆದ್ರೆ ಇದು ಕರ್ತನ್ಗೆ ಇಷ್ಟ ಆಗಿರೋದ್ರಿಂದ ನಾವು ಅವರಿಗೆ ಸಂಪೂರ್ಣವಾಗಿ ಒಪ್ಪಿಸ್ಕೊಟ್ಟವಾಗ ಆ ಒಂದು ಕೊಂಬೆಗಳಲ್ಲಿ ಏನ್ರಿ ಒಂದು ತಕ್ಕ ಒಂದು ಫಲಗಳು ಬಂದವಾಗ ಅದು ಕರ್ತನ್ಗೆ ಮಹಿಮೆ ತರಲಾಗಿರ್ತದೆ. ಅದು ಎಂತದ್ದು ಅಂತಂದ್ರೆ ಏನ್ರಿ ಅದು ಒಳ್ಳೆ ಒಂದು ಸಾಕ್ಷಿ. ಈ ತರ ನಮ್ ಜೀವಿತದಲ್ಲಿ ಕ್ರಿಯೆಗಳು ನಡೀತಾ ಇದ್ರೆ ಅದೊಂದು ಸಾಕ್ಷಿಯಾಗಿದೆ ನಾವು ದೇವ್ರ ಮಕ್ಕಳಾಗಿದ್ದೀವಿ ಅಂತಂದ್ರೆ. ಇನ್ನೊಂದು ಕೊಂಬೆಗಳು ಕರೀತಾರೆ. ಯಾವ ಕೊಂಬೆಗಳು ಅಂತಂದ್ರೆ ಸತ್ಯಲ್ಲೇ ಇರಬಾರ್ದು ಕೊಂಬೆಗಳು. ಅಂದ್ರೆ ಆ ಕೊಂಬೆಗಳು ಶಾಶ್ವತವಾಗಿ ಫಲಗಳೇ ಕೊಡೋದಿಲ್ಲ ಅಂತಂದ್ಬಿಟ್ಟು ದೇವ್ರಿಗೆ ಗೊತ್ತಾಗಿದ್ಮೇಲೆ ಅಂತ ಕೊಂಬೆಗಳನ್ನ ಶಾಶ್ವತವಾಗಿ ತೆಗೆದು ಬಿಸಾಕ್ತಾರೆ. ಶಾಶ್ವತವಾಗಿ ತೆಗೆದು ಬಿಸಾಕಂತ ಕೊಂಬೆಗಳು ಅದು ಕೆಲ್ಸಕ್ಕೆ ಬಾರದಂಥದ್ದು ಅಥವಾ ಬಿಕ್ಕಿಗೆ ಹಾಕತ್ತದ್ದು. ಅದರ ಎರಡರಲ್ಲೂ ಆ ಒಂದು ಪ್ರೂನಿಂಗ್ ಅಂದ್ರೆ ಕಟ್ ಮಾಡೋಂತ ಒಂದು ಕೆಲಸ ಎರಡರಲ್ಲ ಆಗ್ತದೆ. ಅದ್ರ ಒಂದು ಫಲ ಕೊಡೋಂಥದ್ದು, ಇನ್ನೊಂದು ನಿಷ್ಫಲವಾಗಿರೋಂಥದ್ದು. ಅದರ ಸೊ ಅದ್ಗೆ ಈ ಪ್ರಶ್ನೆಗಳನ್ನ ನಾವು ನಮ್ಮ ಮನ್ಸಿಗೆ ಹಾಕೊಬೇಕು. ನಾನು ಫಲ ಕೊಡೋಂಥ ಕೊಂಬೆಗಳಾಗಿರ್ತೀನ, ನಿಷ್ಫಲವಾಗಿರೋಂಥ ಕೊಂಬೆಗಳಾಗಿರ್ತೀನಿ ಅಂತ. ಓಕೆನಾ? ಸೊ ನಾವು ಇಲ್ಲಿವರೆಗೂ ಓದಿದ್ರೆ ಇಂಗ್ಲಿಷ್ ಅಲ್ಲಿ ಪೇಜ್ ನಂಬರ್ 231, ಕನ್ನಡದಲ್ಲಿ ಪೇಜ್ ನಂಬರ್ 142. ಕರೆಕ್ಟಾ? ಕನ್ನಡದಲ್ಲಿ ಪೇಜ್ 142 ಕರೆಕ್ಟಾ? ಎಸ್, ಹೌದು. ಸರಿ, ಓಕೆ. ಮ್ಯಾಗಿಸ್ಟರ್ ಫಸ್ಟ್ ಪ್ಯಾರಾಗ್ರಾಫ್ ಓದ್ತೀರಾ? ಎಲ್ಲಿಂದ ಬ್ರದರ್? ಅದ್ರ ಕನ್ನಡ ವಾಲ್ಯೂಮ್ ಇಲ್ಲ. ಯಾರು ಬ್ರದರ್ಸ್ ಕನ್ನಡದಲ್ಲಿ ನೋಡ್ಬಿಟ್ಟು ಹೇಳ್ತೀರಾ? ಇಂಗ್ಲಿಷ್ ಹೆಂಗ್ ಬರ್ತದೆ ಕೊಡಿ. 142 ನಲ್ಲಿ ಎಲ್ಲಿ ಬರ್ತದೆ? ನಾವೆಲ್ಲರೂ ಪರಿಪೂರ್ಣವಾಗಿದ್ರೆ ಅಂತ ಪದ ಬರ್ತಾವೆ. ನಾವೆಲ್ಲೂ ಪರಿಪೂರ್ಣವಾಗಿದ್ರೆ. ಓಕೆ, ಮಾಡ್ಕೊಂಡಿದ್ದೀರಾ ಕನ್ನಡ ವಾಲ್ಯೂಮ್ ಯಾರಾದ್ರೂ? ಓದಿ. ನಾವೆಲ್ಲರೂ ಸಮರ್ಪಕರಾದಲ್ಲಿ, ಅದೇನಾ? ಅದೇ ಸಿಸ್ಟರ್, ಅಲ್ಲಿಂದ ಆಯ್ತು. ನಾವೆಲ್ಲರೂ ಸಮರ್ಪಕರಾದಲ್ಲಿ, ನಿರಪೇಕ್ಷಕವಾಗಿ, ಸರ್ವಸಂಪೂರ್ಣವಾದಲ್ಲಿ ಮತ್ತು ಶೋಧನೆಗಳ ಮೂಲಕ ಹಾಗೆಂದು ಸಾಬೀತಾದಲ್ಲಿ ಪರಿಸ್ಥಿತಿಯು ಬೇರೆಯೇ ಆಗುತ್ತದೆ. ದೇವರು ಆಗ ನಮ್ಮ ಸಮರ್ಪಕತೆಯ ಮತ್ತು ಆತನೊಂದಿಗೆ ನಮ್ಮ ಸಾಮರಸ್ಯದ ಸಲುವಾಗಿ ನಮ್ಮನ್ನು ಪ್ರೀತಿಸುತ್ತಾನೆ. ಆಗ ಶಿಕ್ಷೆಯಾಗಲಿ ಕಹಿ ಅನುಭವಗಳಾಗಲಿ ಆತನ ಕೃಪೆಯ ಕುರುಹಾಗಿರುತ್ತದೆ. ಆದರೆ ಈಗ ಇರುವಂತೆ ಎಲ್ಲರೂ
ಅಸಮರ್ಪಕರೆಂದು ನಾವೆಲ್ಲರೂ ದೇವರ ಮಟ್ಟಕ್ಕೆ ಬಹಳ ಕಡಿಮೆಯವರಾಗಿದ್ದೇವೆಂದು ನಮಗೆಲ್ಲ ತಿಳಿದಿದೆ. ಕ್ರಿಸ್ತನ ಅರ್ಹತೆಯ ಮೂಲಕ ಮತ್ತು ಪರೀಕ್ಷಾ ಅವಧಿಯ ಅರ್ಥದಲ್ಲಿ ನಮ್ಮ ಪರೀಕ್ಷೆ, ಅಭಿವೃದ್ಧಿ ಮತ್ತು ಅಂತಿಮ ಸಮರ್ಪಕತೆ. ಕರೆಂಟ್ ಹೋಯ್ತು brother. ನಮ್ದು ಕರೆಂಟ್ ಹೋಯ್ತು. ಕರೆಂಟ್ ಹೋಯ್ತಾ? ಓಕೆ, ಓದ್ತೀನಿ. ಟಾರ್ಚ್ ಹಾಕಿದ್ದೀನಿ. ಆದರೆ ಈಗ ಇರುವಂತೆ ಎಲ್ಲರೂ ಅಸಮರ್ಥರಾದರೆಂದು ನಾವೆಲ್ಲರೂ ದೇವರ ಮಟ್ಟಕ್ಕೆ ಬಹಳ ಕಡಿಮೆಯಾಗಿದ್ದೇವೆ ಎಂದು ನಮಗೆಲ್ಲ ತಿಳಿದಿದೆ. ಕ್ರಿಸ್ತನ ಅರ್ಹತೆಯ ಮೂಲಕ ಮತ್ತು ಪರೀಕ್ಷಾ ಅವಧಿಯ ಅರ್ಥದಲ್ಲಿ ನಮ್ಮ ಪರೀಕ್ಷೆ, ಅಭಿವೃದ್ಧಿ ಮತ್ತು ಅಂತಿಮ ಸಮರ್ಪಕತೆ ಇವುಗಳ ದೃಷ್ಟಿಯಲ್ಲಿ ನಮ್ಮ ನೂತನ ಹೃದಯಗಳು, ನಮ್ಮ ನೂತನ ಚಿತ್ತಗಳು, ರೂಪಾಂತರಗೊಂಡ ನಮ್ಮ ಮನಸ್ಸುಗಳು ಅಥವಾ ಆತ್ಮಗಳು ಮಾತ್ರವೇ ದೇವರಿಗೆ ಅಂಗೀಕಾರಾರ್ಹವಾಗಿದೆ. ದೇವರ ಸಮರ್ಪಕತೆಯನ್ನು ಮತ್ತು ನಮ್ಮ ಸ್ವಂತ ಬಲಹೀನತೆಗಳನ್ನು ನಾವು ಅರ್ಥ ಮಾಡಿಕೊಳ್ಳುವ ಅನುಪಾತದಲ್ಲಿ ಮಾತ್ರವೇ ನಾವು ಹಲವೊಂದು ಮತ್ತು ಕಲಿಯಬೇಕಾದ ಮುಖ್ಯವಾದ ಪಾಠಗಳನ್ನು ಮೆಚ್ಚಿಕೊಳ್ಳಬಹುದು ಮತ್ತು ಪ್ರಯತ್ನಿಸುವ ಅನುಭವಗಳನ್ನು ನಾವು ದೇವರ ಸ್ವರೂಪವನ್ನು ಬೆಳೆಸಿಕೊಳ್ಳುವ. ಆಯ್ತು ಬ್ರದರ್. ಓಕೆ, ಥ್ಯಾಂಕ್ ಯು ಸಿಸ್ಟರ್. ನೋಡ್ಬೇಕಾದ್ರೆ ನಾವೆಲ್ಲರೂ ಯಾರು ಪರಿಪೂರ್ಣ ಅಲ್ಲ ಅಲ್ರಿ, ನಾವ್ಯಾರು ಪರ್ಫೆಕ್ಟ್ ಅಲ್ಲ. ಆದಾಮ್ ಇದ್ನಲ್ಲ ಪರ್ಫೆಕ್ಟ್ ಆಗಿ, ಆತರ ಪರ್ಫೆಕ್ಟ್ ನಾವ್ ಯಾರು ಅಲ್ವೇ ಅಲ್ಲ. ಒಂದು ಪಕ್ಷ ನಾವೇನೋ ಪರ್ಫೆಕ್ಟ್ ಆಗಿದೆ ಅಂತಂದ್ರೆ ದೇವ್ರು ನಮ್ಗೆ ಟೆಸ್ಟ್ ಕೊಡೋಂತ ಅವಶ್ಯಕತೆನೆ ಇರ್ತಾ ಇರಲ್ಲ. ಹಂಗೇನೋ ಪರ್ಫೆಕ್ಟ್ ಆಗಿದೆ ದೇವ್ರು ನಮ್ಗೆ ಟೆಸ್ಟ್ ಕೊಡ್ತಾ ಇದ್ದಾರೆ ಅಂತಂದ್ರೆ ದೇವ್ರು ನಮ್ಮನ್ನ ಶಿಕ್ಷಿಸ್ತಾ ಇದಾರೆ ಅಂತ ಹೇಳ್ಬಿಡುದು, ಅರ್ಥ ಆಗ್ಬಿಡೋದು ಅಲ್ರ. ಸೊ ಅದರಿಂದ ನೋಡ್ಬೇಕು, ನಾವೆಲ್ಲರೂ ಇಂಪರ್ಫೆಕ್ಟ್ ಅಂತ ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ದೇವರು ನಮ್ಮನ್ನ ಡೀಲ್ ಮಾಡ್ತಾ ಇರೋದ್ರೆ ಯಾವ್ದೋ ಒಂದು ಬೇಸಿಸ್ ಮೇಲೆ ಅಂದ್ರೆ ನಮ್ಮ ಆಕ್ಷನ್ಸ್ ಅಲ್ಲಿ ಪರ್ಫೆಕ್ಷನ್ ನ ದೇವ್ರ ಏನ್ ಮಾಡ್ತಾರೆ ಇದು ಮಾಡ್ತಾರೆ. ನಮ್ಮ ಹೃದಯದಲ್ಲಿ ನಾವು ದೇವರಿಗೆ ಎಷ್ಟು ಹತ್ರವಾಗಿದ್ರಿ, ನಮ್ಮ ಹೃದಯಗಳಲ್ಲಿ ಅಂದ್ರೆ ನಮ್ಮ ಒಂದು ಉದ್ದೇಶಗಳಲ್ಲಿ ನಾವು ಯಾವ ರೀತಿ ಏನ್ರಿ ಒಂದು ಪರಿಪೂರ್ಣವಾಗಿದ್ದೀನಿ ಅಂದ್ಬಿಟ್ಟು ಇದನ್ನೇ ದೇವರು ಏನ್ ಮಾಡ್ತಾರೆ ನಮಗೆ ನೋಡ್ತಾ ಇರ್ತಾರೆ. ಅದನ್ನ ನೋಡ್ಬೇಕಾದ್ರೆ ಈ ಮೈಂಡ್ ನ ಚೇಂಜ್ ಮಾಡೋದಕ್ಕೆ ದೇವ್ರು ಏನ್ ಮಾಡ್ತಾರೆ, ಅದನ್ನ ಪ್ರಯತ್ನ ಮಾಡ್ತಾರೆ. ಈ ಮೈಂಡ್ ನ ಚೇಂಜ್ ಮಾಡ್ಬೇಕಾದ್ರೆ ಏನ್ ಬೇಕು, ನಮ್ಗೆ ಕೆಲವೊಂದು ಅನುಭವಗಳೇನಾಗಿದೆ ಅವಶ್ಯಕತೆ ಇದೆ ಅಲ್ವಾ. ಈ ಅನುಭವಗಳಿಂದ ಏನಾಗಕ್ಕೆ ಸಾಧ್ಯ, ನಮ್ಮ ಮೈಂಡ್ ನ ಚೇಂಜ್ ಮಾಡ್ಕೊಳಕ್ ಸಾಧ್ಯ ಅಲ್ವಾ. ಈ ಮೈಂಡ್ ಅಂತ ಹೇಳ್ಬೇಕಾದ್ರೆ ನಮ್ಗೇನೋ ದೇವ್ರು ಹೊಸ ಮೈಂಡ್ ಕೊಟ್ಟಾರೆ ಅಂತಲ್ಲ ರೀ, ಹಳೆ ಮೈಂಡ್ನೇ ಹೊಸ ಮೈಂಡ್ ತರ ಏನ್ ಮಾಡ್ತಾರೆ, ಅದನ್ನ ಚೇಂಜ್ ಮಾಡೋದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ದೇವ್ರ ಪ್ರಯತ್ನ ಮಾಡ್ತಾರೆ ಅಲ್ವಾ. ಅದಕ್ಕೆ ಒಂದು ವಾಕ್ಯ ಓದೋಣ. ರೋಮಪುರದಲ್ಲಿ 12:2 ಯಾರಾದ್ರು ಓದ್ರಿ. ರೋಮನ್ಸ್ 12:2 ಹೋದ್ರೆ ಯಾರಾದ್ರು, ಯಾರು ಓದ್ತಾರೆ ಬೈಬಲಲ್ಲಿ? ನೀವು ಅಜ್ಞಾನಿಗಳಾಗಿದ್ದಾಗ ನಿಮಗೆ ಪ್ರೇರಣೆಯಾದ ಹಾಗೆ ರೋಮಾಪುರದಲ್ಲಿ 12ನೇ ಅಧ್ಯಾಯ 2ನೇ ವಾಕ್ಯ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳುವಿರಿ. ನೂತನ ಮನಸ್ಸುಳ್ಳವರಾಗಿರ್ರಿ ಅಂತ ಹೇಳ್ತಾರೆ ಅಲ್ವರ. ಏನರ್ಥ ನೂತನ ಮನಸ್ಸು ಅಂದ್ರೆ ನಮ್ಮ ಮೈಂಡಿನೆಲ್ಲ ಕಿತ್ತನೆ ಆಪರೇಷನ್ ಮಾಡಿದ್ರೆ ಮೈಂಡ್ ಹಾಕಕ್ಕಾಗಲ್ಲ. ಆದ್ರೆ ನಮ್ಮ ಮನಸ್ಸು ಆ ಒಂದು ನಮ್ಮ ಮೈಂಡ್ ಅಲ್ಲಿ ಓಡೋಂತ ಥಾಟ್ಸ್ ಗಳಿದೆಯಲ್ಲ, ಆ ಪ್ರೊಸೆಸ್ ಇದೆಯಲ್ಲ, ಅದನ್ನ ಏನ್ ಮಾಡ್ಬೇಕು, ಅದನ್ನ ಚೇಂಜ್ ಮಾಡ್ಕೊಬೋದು. ಈ ತರ ಚೇಂಜ್ ಮಾಡ್ಕೊಂಡಾಗ ನಾವು ಪ್ರಯತ್ನ ಮಾಡಿದವಾಗ ಏನಪ್ಪಾ ನಾವು ತಿಳ್ಕೊಳಕ್ ಸಾಧ್ಯ ಅಂತಂದ್ರೆ ಯಾವುದು ದೇವ್ರ ಚಿತ್ತಕ್ಕೆ ಸರಿಯಾಗಿ ಇದೆ ಅಂತ ತಿಳ್ಕೊಳಕ್ಕೆ. ಅಂದ್ರೆ ದೇವ್ರು ನಮ್ಮನ್ನ ನೋಡ್ತಾ ಇದ್ದೇನಂದ್ರೆ ಈ ಮನಸ್ಸನ್ನ ನೂತನ ಮನಸ್ಸುಳ್ಳವರಾಗಿರಿ ಅಂತಂದ್ರಲ್ಲ, ಈ ತರ ನೂತನ ಮನಸ್ಸನ್ನ ಏನ್ ಮಾಡಿದ ದೇವ್ರು ನಮ್ಮನ್ನ ನೋಡ್ತಾರೆ. ಈ ನೂತನ ಮನಸ್ಸು ದೇವರಿಗೆ ಅಷ್ಟು ಹತ್ರವಾಗಿದೆ ಅಂತ ಅಂದ್ರೆ ಅದನ್ನ ನೋಡ್ಬೇಕಾದ್ರೆ ನಾವ್ ಯಾರು ಪರ್ಫೆಕ್ಟ್ ಅಲ್ಲ, ನಾವೆಲ್ಲರೂ ಇಂಪರ್ಫೆಕ್ಟ್ ಆಗಿದ್ರಿಂದ ದೇವರು ಇಂಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ಸ್ ಅನ್ನ ಡೀಲ್ ಮಾಡ್ಬೇಕಾದ್ರೆ ಪರ್ಫೆಕ್ಟ್ ಮೈಂಡ್ ಏನ್ ಮಾಡ್ತಾರೆ, ಎದುರು ನೋಡ್ತಾರೆ. ಓಕೆನಾ? ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ನವಿತಾ ಸಿಸ್ಟರ್ ಓದ್ಬೋದಾ? ಓಕೆ, ಅನು ಸಿಸ್ಟರ್ ಓದ್ತೀರಾ? ಓದ್ತೀನಿ.
ಪರಲೋಕದ ತಂದೆಯು ನಮಗಾಗಿ ಮಹಿಮೆಯ ಭವ್ಯವಾದ ಆತ್ಮಿಕ ಮಂದಿರವೊಂದನ್ನು ಕಟ್ಟುವ ಸಿದ್ಧತೆ ನಡೆಸಿದ್ದಾನೆ ಎಂದು ದೇವರ ವಾಕ್ಯವು ನಮಗೆ ತಿಳಿಸುತ್ತದೆ. ಇದರಲ್ಲಿ ಮತ್ತು ಇದರ ಮೂಲಕವಾಗಿ ಮಾನವ ಜಾತಿಯು ಪಾಪ ನಿವೃತ್ತಿ ಹೊಂದಲು ಮತ್ತು ತಮ್ಮಗಳ ಪುನಃ ಸಂಧಾನಕ್ಕೆ ಬರುವ ಅವಕಾಶಗಳನ್ನು ಹೊಂದಿಕೊಳ್ಳುತ್ತದೆ. ನಾವು ದೇವರ ವಾಕ್ಯದಲ್ಲಿ ಈ ಮಂದಿರದ ಬಗ್ಗೆ ಮಹಾ ವಾಸ್ತುಶಿಲ್ಪಿಯ ಆದರ್ಶ ಧ್ಯೇಯಗಳ ಬಗ್ಗೆ ನೋಡುತ್ತೇವೆ. ಈ ಸಮಸ್ತ ಆದರ್ಶವು ಅದರ ಮುಖ್ಯವಾದ ಮೂಲೆಗಲ್ಲಾಗಿರುವ ಪರಲೋಕದಲ್ಲಿ ಹಾಕಲ್ಪಟ್ಟಿರುವ ಶ್ರೇಷ್ಠ ಕಲ್ಲಾಗಿರುವ ಕರ್ತನಾದ ಯೇಸು ಕ್ರಿಸ್ತನ ವ್ಯಕ್ತಿತ್ವದಲ್ಲಿ ಪ್ರತಿನಿಧಿಸಲ್ಪಟ್ಟಿದೆ. ಈ ಮಂದಿರದ ಜೀವದ ಕಲ್ಲುಗಳಾಗಿ ಅದರ ಶಿರಸ್ಸಾಗಿರುವ ಕ್ರಿಸ್ತನೊಂದಿಗೆ ಕಟ್ಟಲ್ಪಡುವಂತೆ ಆತ್ಮನ ಮೂಲಕ ದೇವರ ವಾಸಸ್ಥಾನವಾಗಲು ದೇವರಿಂದ ಅಂಗೀಕಾರ ಹೊಂದುವವರಿಗೆ ಯಾವುದು ಉತ್ತಮವಾದದ್ದೆಂದು ನಾವು ನೋಡಬಹುದು. ನಾವು ನಮ್ಮ ಒರಟು ಸ್ವಭಾವದ ಕಾರಣ ಈ ದೇವಾಲಯದ ಮೂಲೆಕಲ್ಲಿನ ಮೇಲೆ ಚಿತ್ರಿತವಾಗಿರುವ ಕೃಪಾಭರಿತವಾದ ಶ್ರೇಣಿಯೊಂದಿಗೆ ಸಾಮರಸ್ಯವಿಲ್ಲದಿರುವುದನ್ನು ಗ್ರಹಿಸುತ್ತೇವೆ. ಒಂದು ವೇಳೆ ನಾವು ಹಾರೈಸುವಂತೆ ದೇವರ ಕೃಪೆಯಿಂದ ಆ ದೇವಸ್ಥಾನಕ್ಕೆ ಯೋಗ್ಯರಾಗಿ ಅದರಲ್ಲಿ ಒಂದು ಸ್ಥಾನ ಪಡ್ಕೊಳ್ಳಬೇಕಾದಲ್ಲಿ ಆ ಮಟ್ಟಿನ ಉಳಿ ಕೆತ್ತುವಿಕೆಯೇ ಮತ್ತು ಮೆರುಗು ಕೊಡುವಿಕೆಯು ನಮಗೆ ನಿರಪೇಕ್ಷವಾಗಿ ಅಗತ್ಯವಾಗಿದೆ ಎಂದು ಸುಲಭವಾಗಿ ಗ್ರಹಿಸಬಹುದು. ಆದುದರಿಂದ ದೇವರ ಸುತ್ತಿಗೆಯ ಮತ್ತು ಉಳಿಯ ಏಟನ್ನು ನಾವು ಪಡೆಯುತ್ತಿಲ್ಲ ಎಂದು ಕಂಡುಕೊಳ್ಳುವವರು ಈ ಸಾಕ್ಷಿಯ ಕೊರತೆ ಉಳ್ಳವರಾಗಿದ್ದಾರೆ. ದೇವರ ಆತ್ಮನು ತನ್ನ ವಾಕ್ಯದ ಮೂಲಕ ತನ್ನ ಮಂದಿರಕ್ಕೆ ಬರುವ ಎಲ್ಲಾ ಕಲ್ಲುಗಳನ್ನು ಪರೀಕ್ಷೆ ಮಾಡುವವನಾಗಿದ್ದಾನೆ. ಇದನ್ನು ಆ ಭವ್ಯವಾದ ಮಹಾಕಲ್ಲು ಸಹ ತಪ್ಪಿಸಿಕೊಳ್ಳಲಾಗಲಿಲ್ಲ. ದೇವರ ಅನುಗ್ರಹವು ನಮಗೆ ಕೆಲ ಮಟ್ಟಿಗೆ ಕಷ್ಟ ಮತ್ತು ವಿರೋಧಿಗಳಾಗಿರುವ ಇಕ್ಕಟ್ಟಾದ ಮಾರ್ಗವನ್ನು ಗುರುತಿಸದೇ ಹೋದಲ್ಲಿ ನಾವು ಯಾವುದೇ ಸಂಕಷ್ಟಗಳು, ಪರೀಕ್ಷೆಗಳು ಮುಂತಾದವುಗಳಿಲ್ಲದೆ ನೆಲೆಯಾಗುವುದಾದಲ್ಲಿ ದೇವರು ಆ ಮಂದಿರದ ಜೀವವುಳ್ಳ ಕಲ್ಲುಗಳಾದ ತನ್ನ ಮಕ್ಕಳೊಂದಿಗೆ ವ್ಯವಹರಿಸುವಂತೆ ನಮ್ಮ ಸಂಗಡ ವ್ಯವಹರಿಸುತ್ತಿಲ್ಲವೆಂದು ನಾವು ಖಚಿತವಾಗಿ ತಿಳ್ಕೊಳ್ಳಬಹುದು. ಯಾಕೆಂದರೆ ನಮಗೆ ನಮ್ಮ ಅಂಗೀಕಾರವಾದ ಮತ್ತು ಸಿದ್ಧತೆಯ ಸಾಕ್ಷ್ಯದ ಕೊರತೆ ಇದೆ. ನಮ್ಮ ಪರಿಸ್ಥಿತಿಯು ಆ ರೀತಿಯಲ್ಲಿದೆ ಎಂಬ ಗ್ರಹಿಕೆಯು ನಮ್ಮನ್ನು ನಮಗೆ ಏಕೆ ಉಪದ್ರವಗಳು ಮತ್ತು ಕೇಡುಗಳು ಉಂಟಾಗುತ್ತಿಲ್ಲ ಎಂದು ವಿಚಾರಿಸಲು ಕರ್ತನ ಬಳಿಗೆ ಖಂಡಿತವಾಗಿಯೂ ಕಳಿಸುವುದಾಗಿದೆ. ಮತ್ತು ನಾವು ಇನ್ನೂ ಆತನ ನಂಬಿಕೆಯಲ್ಲಿ ಇದ್ದೀವೋ ಇಲ್ಲೇವೋ 2 ಕೊರಿಂಥ 13:5 ನೋಡಿರಿ. ಮತ್ತು ನಾವು ಕರ್ತನ ಹೆಜ್ಜೆ ಜಾಡಿನಲ್ಲಿ ನಡೆಯಲು ಇನ್ನೂ ಪರಿಶ್ರಮಿಸುತ್ತಿದ್ದೇವೋ ಇಲ್ಲವೋ, ಹಾಗೂ ಆತನ ಚಿತ್ತಕ್ಕೆ ನಾವು ಇನ್ನೂ ಸಂಪೂರ್ಣವಾಗಿ ಪ್ರತಿಷ್ಠಿಸಿಕೊಂಡಿದ್ದೀವೋ ಇಲ್ಲವೋ ಎಂದು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವಂತೆ ಮಾಡುತ್ತದೆ. ಆದರೆ ಈ ಉಳಿ, ಕೆತ್ತನೆ, ಹೊಳಪಿಸುವಿಕೆ, ತಂದು ಹಾಕುವಿಕೆ, ಕಟ್ಟುಪಾಡುಗಳು, ಹೊಡೆತಗಳು ಇವೇ ಮುಂತಾದವುಗಳು ನಮಗೆ ಉಂಟಾಗುತ್ತಿದ್ದರೆ ನಾವು ಅವುಗಳನ್ನು ತಾಳ್ಮೆಯಿಂದ, ಸಂತೋಷದಿಂದ, ಮೆಚ್ಚುಗೆಯಿಂದ ಸಹಿಸಿಕೊಳ್ಳಬೇಕು. ಇವುಗಳು ನಮ್ಮ ತಂದೆಯ ಪ್ರೀತಿಯ ಸಾಕ್ಷಿಗಳಾಗಿದ್ದು ಆತ್ಮನ ಪೂರ್ಣ ಒಡಂಬಡಿಕೆಗನುಸಾರವಾಗಿ ಆತನ ಮಹಾಕರೆಯನ್ನು ಹೊಂದಿಕೊಳ್ಳುವಂತೆ ಮಾಡುವ ಅಗತ್ಯತೆಯಾಗಿದೆ. ಮತ್ತು ನಾವುಗಳು ದೇವರ ಪುತ್ರರಾಗಿದ್ದೇವೆ, ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು ಎಂಬುದೇ ರೋಮಾಪುರ 8:17. ಥ್ಯಾಂಕ್ ಯು ಸಿಸ್ಟರ್. ನೋಡ್ರ, ಸೊ ಕ್ರಿಸ್ತನ ಒಂದು ಮಹಿಮೆಯಲ್ಲಿ ಪಾಲ್ಗಾರ ಆಗ್ಬೇಕು ಅಂತಂದ್ರೆ ರೋಮಾಪುರದ 8 ಹೇಳ್ದಂಗೆ ಆತನ ಒಂದು ಬಾಧೆಗಳಲ್ಲಿ ನಾವೇನಾಗಬೇಕು, ಪಾಲ್ಗಾರ ಆಗ್ಬೇಕು ಅಲ್ವರ. ಸೊ ಇದು ಹೆಂಗಪ್ಪ ಅಂತಂದ್ರೆ ಈ ಪ್ಯಾರಾಗ್ರಾಫ್ ಅಲ್ಲಿ ಬ್ರದರ್ ಏನ್ ಮಾಡ್ತಾರೆ, ಒಂದು ಟೆಂಪಲ್ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ. ಕ್ರಿಸ್ತನ ಒಂದು ರಾಜ್ಯದಲ್ಲಿ ಅದರ ದೇವರ ಒಂದು ರಾಜ್ಯ ಕಣ್ಣು ಕಾಣಿಸೋದಕ್ಕೆ ಇಲ್ಲಿ ಭೂಲೋಕಕ್ಕೆ ಸ್ಥಾಪನೆ ಆಗ್ಬೇಕಾದ್ರೆ ಅಲ್ಲಿ ಒಂದು ಆಲಯ ಏನ್ ಮಾಡ್ತಾರೆ, ದೇವರ ಕಟ್ಟಲ್ಪಟ್ಟಿರ್ತಾರೆ. ಆಲಯ ಯಾರಂತಂದ್ರೆ ನಾವೇನಾಗಿದ್ರೆ ದೇವರ ಆಲಯ ಆಗಿದ್ರೆ ಅದಕ್ಕೆ ಶಿರಸ್ಸು ಯೇಸು ಕ್ರಿಸ್ತ ಆಗಿರ್ತಾರೆ. ಅದಕ್ಕೆ ಇನ್ನೊಂದು ಕಂಪ್ಯಾರಿಸನ್ ಕೂಡ ನಾವು ನೋಡ್ತೀರಿ. ಅದ್ರ ಕ್ರಿಸ್ತನ ಏನಪ್ಪ ಆಗಿದ್ರೆ ಮಹಾಯಾಜಕ, ನಾವೆಲ್ಲ ಏನಾಗಿದ್ರೆ ಅಂಡರ್ ಪ್ರೀಸ್ಟ್ಗಳಾಗಿರ್ತೀರಿ ಅದ್ರ. ಸೊ ಇಡೀ ಲೋಕ ಜನಗಳು ಈ ಆಲಯಕ್ಕೆ ಏನ್ ಮಾಡ್ತಾರೆ, ಬರ್ತಾರೆ. ಏನಕ್ಕೆ ಬರ್ತಾರೆ ಅಂತಂದ್ರೆ ಒಂದು ಸಿಂಪತ್ತಿನ ಹೊಂದೋದಿಕ್ಕೆ ಬರ್ತಾರೆ. ತಮ್ಮ ಹತ್ರ ಇರೋಂತ ಅನೇಕ ಬಲಹೀನತೆಗಳಿಂದ ಅವ್ರು ಮಾಡಿದಂತ ತಪ್ಪುಗಳನ್ನ ಬಿಟ್ಟು ದೇವರ ಹತ್ರ ಅನ್ಯೋನ್ಯ ಆಗೋದಕ್ಕೆ ಏನ್ ಮಾಡ್ತಾರೆ, ಅವ್ರು ಬರ್ತಾರೆ. ಅದೇ ಈ ಆಲಯನ ಕಟ್ಟಂತ ಒಂದು ಉದ್ದೇಶ ಅಂದ್ರ. ಅದಕ್ಕೆ ಒಂದು ವಾಕ್ಯ ಓದೋಣ. ಎಷ್ಟೋ ಸತಿ ಓದಿದ್ರಿ, ತಿರ್ಗು ಇನ್ನೊಂದ್ಸತಿ ಓದೋಣ. ಇಬ್ರಿಯರು 4ನೇ ಅಧ್ಯಾಯ 15 ಮತ್ತು 16 ಓದಿದ್ರೆ ದಯವಿಟ್ಟು ಯಾರು
Hebrews 4:15 and 16. ಆನ್ಲೈನ್ ಸೋದರ ಇದ್ರಲ್ಲ, ಓದ್ರಿ ಯಾರು? ಬ್ರದರ್ 4:15 ಅಲ್ವಾ ಬ್ರದರ್? ಹೌದು ಅಷ್ಟೇ, ಓದಿ. Hebrews 4:15-16. ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲವಸ್ಥೆಯನ್ನು ಕುರಿತು ಅನುತಾಪ ಇಲ್ಲದವನಲ್ಲ. ಆತನು ಸಹ ಮಹಾಯಾಜಕನ ಕೆಲಸನ ಏನಪ್ಪಾ ಅಂದ್ರೆ ಅನುತಾಪ ಇರ್ಬೇಕಂತಾರೆ. ಏನ ನೋಡು ಅನುತಾಪ ಇರ್ಬೇಕು? ಬಲಹೀನತೆಗಳನ್ನ ನೋಡಿ ಅನುತಾಪ ಇರ್ಬೇಕ್ರಿ. ಅಂದ್ರ ಮಹಾಯಾಜಕನ ದೇವ್ರ ನೇಮಿಸಿದ್ದೆ ಇದಕ್ಕೋಸ್ಕರ. ಅಂದ್ರ ಅದಕ್ಕೆ ಅವನಲ್ಲಿ ಯಾವ್ದೇ ರೀತಿ ಒಂದು ಅಂಗವಿಕಲತೆ ಇರಬಾರ್ದು ಅಂತ ಹೇಳೋದು, ನೋಡಕ್ಕೆ ಲಕ್ಷಣವಾಗಿರ್ಬೇಕು ಅಂತ ಹೇಳೋದು. ಯಾಕೆಂತಂದ್ರೆ ಪಾಪ ಮಾಡಿದಂತ ಮೊದ್ಲೇ ಕುಕ್ಕೋಗಿರ್ತಾನೆ, ಜಜ್ಜೋಗಿರ್ತಾನೆ. ಅವ್ನ್ ಮಹಾಯಾಜಕನ ಹತ್ರ ಒಂದ್ ಬಲಿ ತನ್ನ ಅರ್ಪಿಸೋದಕ್ಕೆ ಬರ್ತಾನೆ ಅಂತಂದ್ರೆ ಮಹಾಯಾಜಕನ್ ನೋಡ್ಬಿಟ್ಟು ಇನ್ನ ಕುಕ್ಕೋಗ್ಬಿಡ್ದು. ಹೌದ್ರ? ಅದಕ್ಕೆ ಮಹಾಯಾಜಕನ ಒಂದು ನೋಟ ಚೆನ್ನಾಗಿರ್ಬೇಕು. ಅದು ಮಾತ್ರ ಅಲ್ಲ, ಅವನು ಅನುತಾಪ ಉಳ್ಳವನಾಗಿರ್ಬೇಕು. ಪಾಪ ಮಾಡಿದ ತಕ್ಷಣ ನೀನ್ ಪಾಪ ಮಾಡ್ಬಿಟ್ಟ, ಪಾಪಿ ನೀನು ಅಂತಂದ್ಬಿಟ್ಟು ಖಂಡಿಸೋದಲ್ಲ, ಅವನ್ಗೆ ಪಾಪದಿಂದ ಹೊರಗಡೆ ಬಿಡಕ್ಕೆ ಸಹಾಯ ಮಾಡ್ಬೇಕು. ಹೇಗೆ? ಅದರ ಈ ಕೆಲ್ಸನ ಮೋಸೆ ಕಾಲದಲ್ಲಿರಂತ ಮಹಾಯಾಜಕ ಯಾರು ಮಾಡಕ್ ಆಗ್ತಾ ಇತ್ತಂದ್ರೆ ಆಗ್ತಾ ಇರ್ಲಿಲ್ಲ. ಇವಾಗ ಇದೇ ಕೆಲ್ಸನ ದೇವರು ಆಂಟಿಟಿಪಿಕಲ್ ಏನ್ರಿ ಚರ್ಚ್ ಅಥವಾ ಆಂಟಿಟಿಪಿಕಲ್ ಟೆಂಪಲ್ ಆಗಿರಂತ ಕ್ರೈಸ್ಟ್ ಮತ್ತೆ ಸಭೆ ಮುಖಾಂತರ ಮಾಡ್ತಾರೆ. ಅದ್ರ ಈ ಕೆಲಸ ಸಭೆ ಮಾಡ್ಬೋದಾ? ಎಸ್, ಡೆಫಿನೆಟ್ ಆಗಿ ಮಾಡ್ಬೋದು. ಬೇರೆಯವ್ರನ್ನ ನೋಡಿ ಅವರು ಹೆಲ್ಪ್ಲೆಸ್ ಕಂಡೀಷನ್ ನೋಡ್ಬಿಟ್ಟು ಏನ್ರಿ ಅವ್ರಿಗೆ ಸಹಾಯ ಮಾಡೋರಾಗಿರ್ಬೇಕಂತರಿ. ಅದ್ರ ಇದೇ ಕ್ರಿಸ್ತನ ಸಭೆಗಿರಂತ ಒಂದು ಮುಖ್ಯವಾದ ಪ್ರೈಮರಿ ಕ್ವಾಲಿಟಿ ಅಲ್ರ ಏನ್ರಿ. ಕರುಣೆಯುಳ್ಳಂತ ಮಹಾಯಾಜಕನ್ಗೆ ಅಂಗವಾಗಿರೋರು ಈ ಗುಣ ಏನಾಗಿರ್ಬೇಕಂತೆ ಅದ್ರ ಇವಾಗ ಇದು ಒಂದು ಟೆಂಪಲ್. ಈ ಟೆಂಪಲ್ ಕನ್ಸ್ಟ್ರಕ್ಷನ್ ಏನ್ ಮಾಡ್ತಾರೆ? ಹೋಲಿಕೆ ಮಾಡ್ತಾರೆ ಅಲ್ವಾ? ಟೆಂಪಲ್ ಕನ್ಸ್ಟ್ರಕ್ಷನ್ ಮಾಡೋಕೆ ಹೆಂಗ್ ಕನ್ಸ್ಟ್ರಕ್ಷನ್ ಮಾಡ್ತಾರೆ? ಆ ಕಲ್ಗಳಿಗೆ ಕರೆಕ್ಟ್ ಆಗಿ ಎಲ್ಲೆಲ್ಲಿ ಫಿಟ್ ಆಗ್ಬೇಕು ಆ ಕಲ್ಗಳು ಏನ್ ಮಾಡ್ತಾ ಇದ್ದಾರೆ? ಸಿದ್ಧ ಮಾಡ್ತಾ ಇರ್ತಾರೆ ಅಲ್ವರ? ಅದರಿಂದ ನಾವು ಈ ಆಲಯದಲ್ಲಿ ಏನೋ ಒಂದು ಕಲ್ಲಾಗಿದ್ರೆ ನಮ್ಮನ್ನ ಖಂಡಿತವಾಗಿ ಏನ್ ಮಾಡ್ತಾರೆ? ಆ ಒಂದು ಪ್ಯೂರಿಫಿಕೇಶನ್, ಚಿಸ್ಲಿಂಗ್ ಅಂದ್ರೆ ಏಟೆಲ್ಲ ಹೊಡೆದಿ ಕರೆಕ್ಟ್ ಆಗಿ ಕಲ್ಲನ್ನ ಏನ್ ಮಾಡ್ತಾರೆ? ಶೇಪ್ ಮಾಡ್ತಾರೆ ಅದ್ರ. ಯೇಸು ಕ್ರಿಸ್ತ ಒಂದು ಕಲ್ಲನ್ನ ಶೇಪ್ ಮಾಡಿದ್ರ, ಎಸ್, ಸಿಮೋನ್ಗೆ ಏನಂತ ಹೆಸರು ಕೊಡ್ತಾರೆ? ಪೇತ್ರನು ನೀನು ಅಂತ ಹೇಳ್ತಾರೆ. ಪೇತ್ರನ್ ಏನ್ರಿ? ಒಂದು ಕಲ್ಲು ಅಲ್ವರ? ಆ ಪೇತ್ರನ್ನೇ ಬಿಡ್ಲಿಲ್ಲ. ಪೇತ್ರನ್ ಏನ್ ಮಾಡಿದ್ರು? ಅದು ಹೊರಟಾಗಿರೋಂತ ಕಲ್ಲನ್ನ ಸರಿಯಾಗಿ ಹೊಡೆದಿ ಕ್ಲೀನ್ ಆಗಿ ಏನ್ ಮಾಡಿದ್ರು? ಒಂದು ಸೂಪರ್ ಆಗಿ ಪರ್ಫೆಕ್ಷನ್ ತಂದ್ರು. ಅಲ್ಲ, ಇದೇ ತರ ನಾವು ನಿಜವಾಗ್ಲೂ ಆಲಯಕ್ಕೆ ಹೋಗತಕ್ಕ ಕಲ್ಲಾಗಿದ್ರೆ ನಮ್ಮ ಜೀವಿತದಲ್ಲಿ ದೇವರು ಈ ಒಂದು ಏಟ್ಗಳನ್ನ ಕೊಡ್ತಾ ಇರ್ತಾರೆ. ಹಂಗಾರೆ ಏಟ್ಗಳು ಬೀಳ್ತಾ ಇದೆ ಅಂತಂದ್ರೆ ನಾವು ತುಂಬಾ ಸಂತೋಷ ಪಡ್ಬೇಕು. ನಾವು ದೇವರ ಆಲಯದಲ್ಲಿ ಒಂದು ಕಲ್ಲಾಗಿರ್ತಾ ಇದೀವಿ ಅಂತ ಅರ್ಥ. ಯೋಚನೆ ಮಾಡಿದ್ರಿ, ಇವಾಗ ಆಲಯ ಕಟ್ತಾರೆ ಅದರ, ಇವಾಗ ಒಂದು ಕಲ್ಲು ಏನ್ರಿ ಫಿಟ್ಟೇ ಆಗಲ್ಲ ಅದರ, ಎಷ್ಟೆಲ್ಲ ಹೊಡೆದಿದ್ದಾಯ್ತು ಏನೆಲ್ಲ ಮಾಡಿದಾಯ್ತು, ಆ ಕಲ್ಲು ಫಿಟ್ಟೇ ಆಗಲ್ಲ ಅಂತಂದ್ರೆ ತಿರ್ಗಾ ಮೇಸ್ತ್ರಿ ತಗೊಂಡು ಆ ಕಲ್ಲಿಗೆ ಹೊಡಿತಾ ಇರ್ತಾನ. ಆ ಕಲ್ಲು ಫಿಟ್ ಆಗಲ್ಲ. ಆ ಕಲ್ಲು ಆಲಯಕ್ಕೆ ಪ್ರಯೋಜನ ಇಲ್ಲ, ಆಲಯಕ್ಕೆ ಬರೋದಿಲ್ಲ. ಆ ಕಲ್ಲ ಮೇಸ್ತ್ರಿ ತಗೊಂಡು ಹೊಡಿತಾ ಇರ್ತಾನ, ಖಂಡಿತವಾಗಿ ಹೊಡೆಯೋದಿಲ್ಲ. ಯಾಕೆ? ಅದು ವೇಸ್ಟ್ ಆಫ್ ಟೈಮ್. ಅದೇ ರೀತಿ ಯಾವ ಕಲ್ಲಿಗೆ ಏಟ್ ಬೀಳಿಲ್ಲ ಅಂತ ತಿಳ್ಕಳಿ. ಅದ ಅರ್ಥ ಏನಪ್ಪಾ ಅಂದ್ರೆ ಇದು ಆಲಯಕ್ಕೆ ಬರುವಂತ ಕಲ್ಲೇ ಅಲ್ಲ ಅಂತ ಅರ್ಥ. ಅದಕ್ಕೆ ನಾನು ಬ್ಯೂಟಿಫುಲ್ ಹೇಳ್ತೇನೆ ಅವನಿಗೆ ಎಕ್ಸಾಂಪಲ್. ಅದರ ಈ ಕಲ್ಲಿಗೆ ಆಲಯಕ್ಕೆ ಶಿರಸ್ಸು ಯಾರಪ್ಪ ಅಂದ್ರೆ ಕ್ರಿಸ್ತನ್ನೇ ದೇವ್ರು ಬಿಡ್ಲಿಲ್ವಂತೆ. ಕ್ರಿಸ್ತನ್ಗೆ ಫಸ್ಟ್ ಏನ್ ಮಾಡೋರಂತೆ? ಎಲ್ಲಾ ಚಿಸ್ಲಿಂಗ್ ಗಳನ್ನ ಕೊಟ್ಟವ್ರಂತೆ. ಅವ್ರಿಗೆ ಏಟ್ಗಳೆಲ್ಲ ಕೊಟ್ಟಿರ್ಬೇಕಾದ್ರೆ ನಮ್ಮನ್ನ ಬಿಡ್ತಾರ? ನಾವ್ ಇದನ್ನ ತಪ್ಪಿಸ್ಕೊಬೇಕಾ? ಅಥವಾ ನಮ್ಗೆ ಇನ್ನ ಬರ್ಲೇಬಾರ್ದು ಅಂತ ನಾವ್ ಎದುರು ನೋಡ್ಬೇಕಾ ಅಂತಂದ್ರೆ ಖಂಡಿತವಾಗೂ ಇಲ್ಲ ಅಂತ ಹೇಳ್ತಾರೆ. ಬಗ್ಗೆ ವಾಕ್ಯ ಓದೋಣ. ಇಬ್ರಿಯರು 2 Hebrews 2:10 ಓದಿ ಮೊಹಮ್ಮದರ್. ಬ್ರದರ್ 2:10 ಬ್ರದರ್. ಸಮಸ್ತವು ಯಾವನಿಗೋಸ್ಕರವೂ ಯಾವನಿಂದಲೂ ಉಂಟಾಯಿತು, ಆತನು ಬಹುಮಂದಿ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವಲ್ಲಿ ಅವರ ರಕ್ಷಣಕರ್ತನನ್ನು ಬಾಧೆಗಳ ಮೂಲಕ ಸಿದ್ಧಿಗೆ ತರುವುದು ಆತನಿಗೆ ಯುಕ್ತವಾಗಿತ್ತು. ರಕ್ಷಣಾ ಕರ್ತನನ್ನು, ಕ್ಯಾಪ್ಟನ್ ಆಫ್ ಸ್ಯಾಲ್ವೇಷನ್, ಬಾಧೆಗಳ ಮುಖಾಂತರ ಎಂತಂದಂತೆ? ಸಿದ್ಧಿಗೆ ತಂದು. ಅಂದ್ರೆ ಅವ್ರ ಜೀವಿತದಲ್ಲೇ ಬಾಧೆಗಳು ಬೇಕಾಗಿತ್ತು.
ಆ ಬಾಧೆಗಳ ಮುಖಾಂತರ ಸಿದ್ಧಿಗೆ ಪರ್ಫೆಕ್ಷನ್ ತಂದಿದ್ದು. ಅಂದ್ರೆ ಆ ಕಲ್ಲಿಗೆನೆ ಸೂಪರ್ ಆಗಿರೋ ಕಲ್ಲು, ಅದ್ರ ಯಾವ್ದು ರೀತಿ ಕುಂದು ಕೊಟ್ಟಗಳ ಆ ಕಲ್ಲನ್ನೇ ಬಿಟ್ಟಿರುವಂತೆ. ಆ ಕಲ್ಗೆ ಏಟ್ಗಳು ಬಿತ್ತು ಅಂತಂದ್ರೆ ನಾವೆಲ್ಲ ಎಂತ ಕಲ್ಗಳು, ಒರಟು ಕಲ್ಗಳ್ರಿ. ನಮಗ್ ಶೇಪ್ ಎಲ್ಲ ಬಿಟ್ರಿ ಅಂತೀರಿ. ನಮ್ ಜೀವಿತದಲ್ಲಿ ಟ್ರಯಲ್ಸ್ ಗಳು ಬೇಕಾ ಬಿಡುವ ಅಂತಂದ್ರೆ ಬೇಕೇ ಬೇಕು. ಇದೇನೋ ಈ ತರ ಟ್ರಯಲ್ಸ್ ಗಳು ನಮ್ಮಲ್ಲಿಲ್ಲ ಅಂತಂದ್ರೆ ಅವಾಗ ನಾವು ಒಂದ್ ಪ್ರಶ್ನೆ ಹಾಕೊಬೇಕು, ನಾನು ದೇವ್ರ ಮಗನ್ನ, ಅಥವಾ ವಾಕ್ಯದಲ್ಲಿ ನೋಡ್ಬೇಕ ನಾನ್ ನಿಜವಾಗ್ಲೂ ಕ್ರಿಸ್ತನ ಬಾಧೆಗಳಲ್ಲಿ ಶ್ರಮೆ ಸಂಖ್ಯೆ ಏನ್ ಮಾಡ್ತಾ ಇದ್ದೀನಿ, ಪಾಲ್ಗಾರ ಆಗ್ತಾ ಇದ್ದೀನ. ಪಾಲ್ಗಾರ ಆಗ್ತಾ ಇಲ್ಲ ಅಂತಂದ್ರೆ ಈ ಪ್ರಶ್ನೆಗೆ ನಾವ್ ಏನಪ್ಪ ಉತ್ತರ ಪಡ್ಕೊಬೇಕು ಅಂತಂದ್ರೆ, ಕ್ರಿಸ್ತನ ಒಂದು ಏನು ಬಾಧ್ಯಸ್ಥಿಗೆ ಅದಕ್ಕೆ ನಾವು ಪಾಲ್ಗಾರ ಆಗೋದಕ್ಕೆ ಕೂಡ ಏನಿಲ್ಲ, ಸಾಧ್ಯ ಇಲ್ಲ ಅಂತ ಅಂದ್ರೆ ಅದನ್ನ ಇದೊಂದು ಸಾಕ್ಷಿ ಏನು ವಿಟ್ನೆಸ್, ಏನ್ ವಿಟ್ನೆಸ್ ಇರ್ಬೇಕು ನಮ್ಮ ಜೀವಿತದಲ್ಲಿ. ಕಳೆಬರ ನೋಡಿದೀನಿ ಅಂದ್ರೆ ದ್ರಾಕ್ಷಿ ಬಳ್ಳಿಯಿಂದ ಟ್ರಿಮ್ಮಿಂಗ್ ಕೆಲಸ. ಇವತ್ತಿನ ಏನ್ ನೋಡ್ತಾ ಇರೋದು, ಆಲಯದಲ್ಲಿ ಅಂದ್ರೆ ಕಲ್ಲುಗಳಿಗೆ ಏಟೆ ಆಗ್ತಾ ಇರ್ಬೇಕು, ಬಿದ್ದಿ ನಮ್ಮಲ್ಲಿರಂತ ಕೆಟ್ಟದ್ದು ಏನ್ ಮಾಡ್ತಾರೆ ದೇವ್ರು ತೆಗಿತಾ ಇರ್ಬೇಕು. ತೆಗಿತಾ ಇದಾರೆ ಅಂತಂದ್ರೆ ತುಂಬಾ ಸಂತೋಷ ಪಡ್ಬೇಕು. ಆಲಯಕ್ಕೆ ನಾವೇನಿಗೆ ಒಂದು ಕಲ್ಲಾಗಿದ್ದೀರಿ ಅಂತ ಅರ್ಥ. ಓಕೆನಾ? ಸರಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫು ಯಾರು ಓದ್ತೀರಾ? ಮೋಹನ್ ಬ್ರದರ್, ನಿಮ್ಮ ಬುಕ್ ಇದೆ, ಓದ್ತೀರಾ? ಅಷ್ಟೇ ಓದಿ, ರಾಧಿಕಾ ಓದಿ. ಓಕೆ, ನೆಕ್ಸ್ಟ್ ಓದಿ ಮೋಹನ್ ಬ್ರದರ್. ರಾಧಿಕಾ ಓದ್ತೀರಾ? ಓಕೆ ಮ್ಯಾಮ್. ಆತ್ಮನ ಕಾರ್ಯನಿರ್ವಹಣೆಯ ಭಿನ್ನತೆಗಳು. ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ. ತಂದೆಯಿಂದ ಶಿಕ್ಷೆ ಹೊಂದದ ಮಗನೆಲ್ಲಿ? ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮಗುಂಟಾಗದಿದ್ದರೆ ನೀವು ಆದರದಿಂದ ಹುಟ್ಟಿದವರೇ ಹೊರತು ಪುತ್ರರಲ್ಲ. ಇಬ್ರಿಯ 12ನೇ ಅಧ್ಯಾಯ 7-8ನೇ ವಚನ. ಈ ಲೋಕದ ಮೇಲೆ ಸಂಕಟಗಳು, ತೊಂದರೆಗಳು ಬರುತ್ತಿರುತ್ತವೆ. ದೇವರ ಭಕ್ತರ ಮೇಲೆಯೂ ಅವುಗಳು ಬರುತ್ತವೆ. ಆದರೆ ಇವುಗಳು ತಂದೆ ದೇವರ ಚಿತ್ತಕ್ಕೆ ಮತ್ತು ಕಾರ್ಯಗಳಿಗೆ ತಮ್ಮನ್ನು ಪೂರ್ಣವಾಗಿ ಪ್ರತಿಷ್ಠೆ ಪಡಿಸಿಕೊಂಡವರ ಹೊರತಾಗಿ ಅನ್ಯರಿಗೆ ಪುತ್ರತ್ವವೆನಿಸುವುದಿಲ್ಲ. ಆತ್ಮ ಮತ್ತು ದೇವರ ವಾಕ್ಯವು ಆತನ ಮಕ್ಕಳಿಗೆ ಮಾತ್ರವೇ ಸಾಕ್ಷಿ ಎನಿಸುತ್ತದೆ. ದೇವರ ಕುಟುಂಬದಲ್ಲಿ ತರಿದು ಹೋಗುವಿಕೆ ಮತ್ತು ದಂಡನೆಗಳು ಒಂದೇ ತರಹನಾಗಿರುವುದಿಲ್ಲ. ಈ ಲೋಕದ ಮಕ್ಕಳಿಗೆ ವಿವಿಧ ರೀತಿಯ ಮತ್ತು ಮಟ್ಟದ ಶಿಸ್ತಿನ ಅಗತ್ಯತೆ ಇರುವಂತೆ ದೇವರ ಮಕ್ಕಳಿಗೂ ಸಹ ಇರುತ್ತದೆ. ಕೆಲವರಿಗೆ ಅಸಮ್ಮತಿಯ ನೋಟವೇ ಸಾಕಾಗುತ್ತದೆ, ಇತರರಿಗೆ ಬೈಗುಳದ ಒಂದು ಮಾತಾದರೂ ಬೇಕಾಗುತ್ತದೆ. ಆದರೆ ಇನ್ನು ಕೆಲವರಿಗೆ ಬಾರಿಕೋಲಿನ ಅವಶ್ಯಕತೆ ಇದೆ. ಕೆಲವರನ್ನು ಬಾರಿಗೂ ಥಳಿಸಬೇಕಾಗುತ್ತದೆ. ಈ ಲೋಕದ ತಂದೆ ತಾಯಿಗಳು ತಮ್ಮ ವಿಧೇಯರಾದ ಮತ್ತು ತಮಗೆ ವಿರೋಧ ಮಾಡದೆ ನಮ್ರತೆಯಿಂದಿರುವ ಮಕ್ಕಳಲ್ಲಿ ಸಂತೋಷಿಸುತ್ತಾರೆ. ಇಂಥವರಿಗೆ ಒಪ್ಪಿಗೆ ಇಲ್ಲದಿರುವ ಒಂದು ಮಾತು ಅಥವಾ ನೋಟ ಅವರ ಕೆಟ್ಟತನವನ್ನು ತೊರೆದು ಹಾಕಲು ಸಾಕಾಗುತ್ತದೆ. ಅದರಂತೆಯೇ ಪರಲೋಕ ತಂದೆಯೂ ಸಹ ತನ್ನ ಮಾತಿಗೆ ನಡುಗಿರಿ ಎಂಬಂತೆ ಕರ್ತನ ಮಾತಿಗೆ ಭಯಪಡುವವರೇ ಆತನ ಮಾತುಗಳನ್ನು ಕೇಳಿರಿ. ಯೆಶಾಯ 66ನೇ ಅಧ್ಯಾಯ 5ನೇ ವಚನ ಎಂತೆನ್ನುತ್ತಾನೆ ಎಂಬುದು. ಥ್ಯಾಂಕ್ ಯು. ಥ್ಯಾಂಕ್ಸ್ ಸಿಸ್ಟರ್. ನೋಡ್ರ, ಇದ್ರಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ಕೊಂಡ್ತೀನಿ. ಇನ್ನೊಂದು ಪವಿತ್ರ ಸಾಕ್ಷಿ ಏನಪ್ಪಾ ಅಂತಂದ್ರೆ ದೇವ್ರು ನಮ್ಗೆ ಶಿಕ್ಷಿಸೋದು ಅಂತ ಹೇಳ್ತಾರೆ. ಆ ವಾಕ್ಯ ಯಾವ್ದೊಂದು ತುಂಬಾ ಚೆನ್ನಾಗಿದೆ. ಇಬ್ರಿಯರು 12ನೇ ಅಧ್ಯಾಯ 8ನೇ ವಾಕ್ಯ ಹೋದ್ರೆ ದಯವಿಟ್ಟು ಯಾವ್ದು? Hebrews 12:8. ತಂದೆಯಿಂದ ಶಿಕ್ಷೆ ಹೊಂದಿದ ಮಗನಲ್ಲಿ ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮಗುಂಟಾಗದಿದ್ದರೆ ನೀವು ಆದರದಿಂದ ಹುಟ್ಟಿದವರೇ ಹೊರತು ಪುತ್ರರಲ್ಲವಿದು ಎಂದು. ಇದು ಮಾತ್ರವಲ್ಲದೆ ನಮ್ಮನ್ನು ಶಿಕ್ಷಿಸಿದಂತ ಶರೀರ ಸಂಬಂಧವಾದ ತಂದೆಗಳನ್ನು ನಾವು ಸನ್ಮಾನಿಸಿದ್ದೇವಷ್ಟೇ. ನೋಡ್ರ, ಏನ್ ಹೇಳ್ತಾರೆ ನೋಡ್ತೀನಿ. ತಂದೆ ಇದ್ಮೇಲೆ ಮಕ್ಳುಗಳಿಗೆ ಏನ್ ಮಾಡ್ಬೇಕು? ಶಿಕ್ಷೆ ಮಾಡ್ಲೇಬೇಕು ಅಂತ ಹೇಳ್ತಾರೆ. ಶಿಕ್ಷೆನೇ ಮಾಡ್ಲಿಲ್ಲ ಅಂತ ಹೇಳ್ಕೊಳ್ಳಿ, ಅರ್ಥ ಏನ್ ಮಾಡ್ಕೊಬೇಕು ಅಂತಂದ್ರೆ ಅವರು ಅವ್ರ ಮಕ್ಳಲ್ಲ, ಇವರು ಅವ್ರಿಗೆ ತಂದೆ ಅಲ್ಲ ಅಂತ ಅರ್ಥ. ಹಂಗಾರೆ ಏನಪ್ಪ ಅರ್ಥ ಅಂತಂದ್ರೆ ನಿಜವಾದ ತಂದೆ ಆದ್ರೆ ಮಕ್ಳಿಗೆ ಏನ್ ಮಾಡ್ತಾರೆ? ಶಿಕ್ಷೆ ಕೊಟ್ಟೇ ಕೊಡ್ತಾರೆ ಅಂತ ಹೇಳಿ. ಹೆಂಗ್ ಶಿಕ್ಷೆ ಕೊಡ್ತಾರೆ ನೋಡಿ? ಎಂಥ ಕುಟುಂಬನೇ ಇರ್ಲಿ, ಎಂಥ ಬೆಸ್ಟ್ ಫ್ಯಾಮಿಲಿ ಇರ್ಲಿ, ಎಂಥ ಬೆಸ್ಟ್ ಪೇರೆಂಟ್ಸ್ ಇರ್ಲಿ, ಎಂಥ ಬೆಸ್ಟ್ ಚಿಲ್ಡ್ರನ್ ಇರ್ಲಿ, ಆ ಮಕ್ಳುಗಳಿಗೆ ಒಂದೊಂದು ರೀತಿಯಲ್ಲಿ ಶಿಕ್ಷೆ ಬೇಕೇ ಬೇಕಾ? ಹೌದಾ ಇಲ್ವಾ? ಇಲ್ಲ ಶಿಕ್ಷೆನೇ ಬಡದಿರೋ ಅಥವಾ ಯಾವ್ದಾದ್ರು ಮಕ್ಳುಗಳಿಗೆ ಯಾವ್ದಾದ್ರು ಲೋಕದಲ್ಲಿ ಅಂತಂದ್ರೆ ಸತ್ಯವಾದ್ರ ಪ್ರಕಾರ ಯಾವ್ದು ಇಲ್ಲ. ಶಿಕ್ಷೆ ಅವಶ್ಯಕತೆ ಐತಾ ಇಲ್ವಾ? ಎಂಥ ಒಂದ್ ಒಳ್ಳೆ ಮಗುವಾಗಿರ್ಲಿ ಶಿಕ್ಷೆ ಬೇಕಂಬೇಡ ವಾಕ್ಯ ಬೇಕೇ ಬೇಕು. ಆದ್ರೆ ಇದು ಶಿಕ್ಷೆ ಎಲ್ಲಾರ ಮಕ್ಳಿಗೂ ಕೊಡೋತರ ಅವಶ್ಯಕತೆ ಇಲ್ಲ.
ಒಬ್ಬೊಬ್ರಿಗೆ ಅದೇ ಆದ ತರ ಗ್ರೇಡ್ ಅಲ್ಲಿ ಶಿಕ್ಷೆಗಳ ಅವಶ್ಯಕತೆ ಇದೆ. ಎಕ್ಸಾಂಪಲ್ ಏನಪ್ಪಾ, ಇದು ಸೂಪರ್ ಎಕ್ಸಾಂಪಲ್ ಕೊಡ್ತಾರೆ. ಕೆಲವೊಂದ್ ಜನ ಮಕ್ಳುಗಳಿಗೆ ಸುಮ್ನೆ ದೃಷ್ಟಿಯಿಂದ ಸುಮ್ನೆ ಕಣ್ಣಲ್ಲಿ ಏನ್ರೆ ಹಿಂಗೆ ಹೇಳಿದ್ರೆ ಮುಗ್ದೋಯ್ತು, ಅದರ ಅಲ್ಲೇನ್ ಮಾಡ್ಬಿಟ್ಟು ಎಷ್ಟೋ ಜನ ಮಕ್ಳುಗಳು ಸುಧಾರಿಸ್ಕೊಂಡ್ಬಿಡ್ತಾರೆ. ಅದರ ಕೆಲವು ಜನ ಮಕ್ಳುಗಳಿಗೆ ಏನ್ ಬೇಕು, ವಾರ್ನಿಂಗ್ಗಳು ಬೇಕು. ಅದರ ಏಟ್ ಹೊಡೆದ್ ಬೇಕಾಗಿಲ್ಲ, ಆದ್ರೆ ಕೆಲವೊಂದು ಮಾತುಗಳು ಅಥವಾ ಕೆಲವೊಂದು ಆಕ್ಷನ್ಸ್ ಗಳೇನಾಗಿದೆ ಅವಶ್ಯಕತೆ ಇದೆ. ಕೆಲವು ಮಕ್ಳುಗಳಿಗೆ ಹೆಂಗಿದೆಯಪ್ಪ ಅಂತಂದ್ರೆ ಏನ್ರೆ ಒಂದೆರಡು ಏಟ್ ಏನಾಗಿದೆ ಅವಶ್ಯಕತೆ ಇದೆ. ಕೆಲವು ಜನ ಹೆಂಗಿರ್ತಾರೆ ಮಕ್ಳುಗಳು ತೀರಾ ಮೋಸ, ಅವ್ರಿಗೆ ಏಟ್ ಮೇಲೆ ಏಟ್ ಮಾಡ್ತಾ ಇರ್ಬೇಕು, ಕಂಟಿನ್ಯೂಸ್ ಆಗಿ ಕೊಡ್ತಾನೇ ಇರ್ಬೇಕು. ಈ ತರ ಏನಪ್ಪಾ ಇದೆ ಅಂತಂದ್ರೆ ಸೌರಸಭೆಗಳೇ, ಎಲ್ಲಾರ್ಗು ಏನ್ ಬೇಕು, ಚಾಸ್ಟೈಸ್ಮೆಂಟ್ ಅಂತೂ ಇದ್ದೇ ಇದೆ. ಇದೇ ರೀತಿ ನೂತನ ಸೃಷ್ಟಿಯಾಗಿರಂತ ನಮಗೂ ಕೂಡ ದೇವರು ನಮ್ಗೆ ಏನ್ ಮಾಡ್ತಾರೆ, ಕೊಡ್ತಾರೆ. ಅದರ ಹೆಂಗ್ ಕೊಟ್ರು, ಕ್ರಿಸ್ತನ್ಗೆ ಕೊಟ್ರ? ಅದರ ಕ್ರಿಸ್ತನ್ಗೆ ನಾವೆಲ್ಲ ನೆನ್ಸ್ಕೊಳೋ ರೀತಿ ಹೊಡೆಯಕ್ ಹೋಗಿಲ್ಲ ರೀ. ಆಗ ಕ್ರಿಸ್ತನ್ಗೆ ಏನ್ ಮಾಡಿದ್ರು ದೇವ್ರು ಅಲ್ಲಿ ಸ್ವಲ್ಪ ಏನ್ ಕೊಡೋದು ಇವಾಗ ನೋಡಿದಿಲ್ಲ, ಈ 2:10 ಅಲ್ಲಿ ನೋಡೋದೇ ಅಂದ್ರೆ ಅವರು ರಕ್ಷಣಾ ಕರ್ತನನ್ನು ಬಾಧೆಗಳ ಮುಖಾಂತರ ಸಿದ್ಧಿಗೆ ತಂದ್ರು ಅಂತ ನಾವೇ ನೋಡ್ತೀರಿ ಅಲ್ವಾ. ನಾವು ಇನ್ನೊಂದು ವಾಕ್ಯ ಓದೋಣ ಇಲ್ಲಿ, Hebrews 5 8ನೇ ವಾಕ್ಯನ ನೋಡೋಣ. ಇಬ್ರಿಯರು 5:8. ಓದ್ರಿ ಯಾರಾದ್ರು, ಇಬ್ರಿಯರು 5:8. ಹೀಗೆ ಆತನು ಮಗನಾಗಿದ್ದರೂ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು. ಮಗನಾಗಿದ್ರು ಅನುಭವಿಸಿದ ಬಾಧೆಗಳನ್ನ ಕಲ್ಕೊಂಡ್ರೆ ವಿಧೇಯತೆ ಕಲ್ಕೊಳುತ್ತೆ. ಅಂದ್ರೆ ಕ್ರಿಸ್ತನು ಮಗನಾಗಿದ್ದಿ ವಿಧೇಯತೆ ಕಲ್ಕೊಂಡಿದ್ ಹೆಂಗೆ? ಅದರ ಬಾಧೆಗಳ ಮುಖಾಂತರ. ಅಂದ್ರೆ ಏನು ಹೊಡೆದ್ರ ಅಂತ ಹೊಡೆಯೋದಲ್ಲ ರೀ, ಬಾಧೆಗಳ ಮುಖಾಂತರ ಹೆಂಗೆ ಬಾಧೆಗಳು ಬರೋಂಥ ಸಂದರ್ಭದಲ್ಲಿ ವಿಧೇಯನಾಗಿರ್ಬೇಕು ಅಂತ ಕಲ್ಕೊಂಡ್ರು ಕ್ರಿಸ್ತನು. ಅದರ ಇವಾಗ ನೋಡ್ರಿ, ತಂದೆ ತಾಯಿಗಳು ಯಾವ ಮಕ್ಳು ತುಂಬಾ ಇಷ್ಟಪಡ್ತಾರೆ, ತುಂಬಾ ದಿನಾ ಹೊಡಿತಾ ಇರ್ತಾರೆ ಗೊತ್ತಾ ಮಕ್ಳಿಗೆ, ಆ ಮಕ್ಳು ಜಾಸ್ತಿ ಇಷ್ಟಪಡ್ತಾರ ಅಥವಾ ಸುಮ್ಮನೆ ಕಣ್ಣು ನೋಟದಲ್ಲಿ ಹಿಂಗ್ ಸೂಕ್ಷ್ಮವಾಗಿ ಹೇಳಿದ ತಕ್ಷಣ, ಒಂದ್ ನೋಟದಲ್ಲೇ ಹಿಂಗೆ ತಿಳಿಸಿದ ತಕ್ಷಣ ತಿದ್ದುಕೊತಾರೆ ನೋಡಿ, ಆ ಮಕ್ಳನ್ನ ಇಷ್ಟಪಡ್ತಾರೆ ತಂದೆಗಳು. ಯಾವ ಮಕ್ಳನ್ನ ಇಷ್ಟಪಡ್ತಾರೆ? ಯಾರು ತಿದ್ದುಕೊಳ್ತಾರೋ ಅವ್ರನ್ನ ಇಷ್ಟಪಡ್ತಾರ. ಅದೇ ಹಿಂಗೆ ದಿನ ಹೊಡೆದಿ ಸರಿಯಾಗಿ ಬಾರಿಸಿ ಎಲ್ಲ ತಿದ್ದುಕೊಂತಾರೆ, ಅವ್ರನ್ನ ಇಷ್ಟಪಡ್ತಾರ ಅಥವಾ ಬರೀ ಸೂಕ್ಷ್ಮವಾಗಿ ತೋರ್ಸೋರ್ನ ಇಷ್ಟಪಡೋದು ಅಲ್ವಾ? ಯಾಕಂದ್ರೆ ಏನ್ ಹೇಳ್ರಿ, ಅದರ ಏನ್ರಿ ಈಸಿಯಾಗಿ ಅರ್ಥ ಮಾಡ್ಕೊಂಡು ತಂದೆ ತಾಯಿಗಳ ಚಿತ್ತ ನೆರವೇರಿಸೋದಕ್ಕೆ ಕಷ್ಟ ಪಡ್ತಾರೆ ನೋಡಿರ್ತೀನಿ. ಅಂತವ್ರು ಕಂಡ್ರೆ ತಂದೆ ತಾಯಿಗಳಿಗೆ ತುಂಬಾ ಇಷ್ಟ. ಇದೇ ರೀತಿ ದೇವರು ಕೂಡ ನಮ್ಮ ಹತ್ರ ಹೆಂಗೋ ತೆಗೆದುಕೊಂತಾರೆ, 3 ಹೊತ್ತು ಬಯಸ್ಕೊಳಂಥದ್ದು, 3 ಹೊತ್ತು ಪ್ರೆಷರ್ ಹಾಕಂಥದ್ದು, ತುಂಬಾ ಬಲವಂತವಾಗಿ ಬರೋಂತ ಆಟಿಟ್ಯೂಡ್ ದೇವ್ರು ಅಷ್ಟಾಗಿ ಏನ್ ಮಾಡಕ್ ಹೋಗಲ್ಲ, ಇಷ್ಟ ಪಡೋದಕ್ಕೆ ಹೋಗಲ್ಲ. ಆದ್ರೆ ಏನ್ ಗೊತ್ತಾ, ವಾಲಂಟಿಯರ್ ಆಗಿ ತಾವು ಅದರ ದೇವರಿಗೆ ವಿಧೇಯನಾಗೋದಕ್ಕೆ ಪ್ರಯತ್ನ ಮಾಡ್ತಾರೆ ಗೊತ್ತಾ, ಅಂತ ಗುಣನ ದೇವ್ರು ತುಂಬಾ ಇಷ್ಟಪಡ್ತಾರೆ. ಒಂದು ವಾಕ್ಯ ಓದೋಣ. ಏನಪ್ಪಾ ಅಂದ್ರೆ ಯೆಶಾಯದಲ್ಲಿ 66ನೇ ಅಧ್ಯಾಯ 5ನೇ ವಾಕ್ಯ ಓದ್ರಿ. 5:66-5 ಓದ್ರಿ ಯಾರಾದ್ರು. ಯೆಹೋವನ ಮಾತಿಗೆ ಭಯಪಡುವವರೇ, ಆತನ ಮಾತನ್ನು ಕೇಳಿರಿ. ನನ್ನ ಹೆಸರಿನ ನಿಮಿತ್ತವಾಗಿ ನಿಮ್ಮನ್ನು ದ್ವೇಷಿಸಿ ಬಹಿಷ್ಕರಿಸಿದ ನಿಮ್ಮ ಸಂಬಂಧಿಗಳು ಯೆಹೋವನ ಮಹಿಮೆ ಪಡಲಿ, ನಿಮಗಾಗುವ ಉತ್ಸಾಹವನ್ನು ನೋಡೋಣ ಎಂದು ಹೇಳಿದ್ದಾರಲ್ಲ. ನೀವು 65:5 ಓದ್ಬಿಟ್ಟೆ. 66:5 ಬ್ರದರ್. 66:5 ಬ್ರದರ್. 66:5 ಯೆಹೋವನ ಮಾತಿಗೆ ಭಯಪಡುವವರೇ, ಆತನ ಮಾತು ಕರೆಕ್ಟ್ ಇದೆ ಬ್ರದರ್. $66:2. 66:2. ಇವುಗಳನ್ನೆಲ್ಲ ನನ್ನ ಕೈಯೇ ನಿರ್ಮಿಸಿತು, ಹೌದು ನನ್ನ ಕೈಯಿಂದಲೇ ಇವುಗಳನ್ನೆಲ್ಲ ಉಂಟಾದವು. ನಾನು ಕಟಾಕ್ಷಿಸುವೆನು, ಎಂತವನೆಂದರೆ ದೀನನು, ಮನಮುರಿದವನು, ನನ್ನ ಮಾತಿಗೆ ಭಯಪಡುವವನು ಆಗಿರುವವನೇ. ದೇವರು ಯಾರನ್ನಪ್ಪ ಕಟಾಕ್ಷಿಸ್ತಾರೆ? ಯಾರನ್ನ ಕಟಾಕ್ಷಿಸ್ತಾರೆ ಅಂದ್ರೆ ಪ್ರೀತಿ ಮಾಡೋದು, ದಯೆ ತೋರಿಸೋದು,
ಯಾರಿಗಪ್ಪ ಅಂತಂದ್ರೆ ದೀನನು ಮನ ಮುರಿದವನು ಆತನ ವಾಕ್ಯಕ್ಕೆ ಅಂದ್ರೆ ಭಯ ಪಡೋರಂತಾರೆ. ದೇವರ ವಾಕ್ಯಕ್ಕೆ ಏನಾಗ್ಬೇಕು, ಅಲ್ಲಿ ಸೆಂಟರ್ ಆಗ್ಬೇಕು. ಅಂದ್ರೆ ಏನು ಸಿಂಟಮ್ಸ್ ಲೈಟ್ ಆಗಿ ದೇವ್ರಿಗೆ ಸುಮ್ಮನೆ ಲೈಟ್ ಆಗಿ ನೋಡ್ಸ ಮುಗೀತು, ಅದನ್ನ ನೋಡಿ ತಿಟ್ಕೊಂತಾರೆ ನೋಡಿರ್ತೀನಿ. ಅದನ್ನ ದೇವ್ರು ತುಂಬಾ ಇಷ್ಟಪಡ್ತಾರೆ. ಅಂದ್ರೆ ಇದೀಗ ನಂಗೆ ಬೈಬಲ್ ತುಂಬಾ ಎಕ್ಸಾಂಪಲ್ಸ್ ಇದೆ ರೀ. ಅದರ ಗ್ರೇಟೆಸ್ಟ್ ಎಕ್ಸಾಂಪಲ್ ಯಾರಪ್ಪ ಅಂತಂದ್ರೆ, ಸೂಕ್ಷ್ಮವಾಗಿ ಹೇಳಿದ ತಕ್ಷಣ ಏನ್ರಿ ಕ್ರಿಸ್ತನ ಸೂಕ್ಷ್ಮವಾಗಿ ಹೇಳಿದ್ರು. ಹೇಳಿದ ತಕ್ಷಣ ಒಬ್ಬ ಶಿಷ್ಯಂದ್ರು ತಿಳ್ಕೊಂಡ್ರು. ಯಾರದ? ಸುಮ್ಮನೆ ಕಣ್ಣು ನೋಟ ಯಾರದು? ಕಣ್ಣೋಟದಲ್ಲಿ ಯೇಸು ಕ್ರಿಸ್ತ ಯಾರೋ ಪೇತ್ರ ಅಲ್ವರ ನೋಡಿರ್ತೀನಿ. ಸುಮ್ನೆ ಕಣ್ಣೋಟದಲ್ಲಿ ಯೇಸು ಕ್ರಿಸ್ತ ಅವ್ರಿಗೆ ಏನ್ ಮಾಡೋದು, ತಿದ್ದಿದ್ರು ನೋಡಿರ್ತೀನಿ. ಅಷ್ಟೇ ಸಾಕಾಗಿತ್ರಿ ಅವ್ರಿಗೆ. ಪೇತ್ರ ಅವ್ರಿಗೆ ಬಂದು ಹೇಳಿ ಅಲ್ವರ ಏನ್ರಿ ಬೆತ್ತ ತಗೊಂಡು ಹೊಡೆಯಂತ ಅವಶ್ಯಕತೆ ಏನ್ರಿ? ಕಣ್ಣು ದೃಷ್ಟಿಯಲ್ಲಿ ಯೇಸು ಕ್ರಿಸ್ತ ನೋಡಿದ ತಕ್ಷಣ ಪೇತ್ರನ್ಗೆ ಎಷ್ಟೋ ಮಾತುಗಳನ್ನ ಮಾತಾಡೋದಂತ ಅದ್ರ ಅದಕ್ಕೆ ಪೇತ್ರ ಮಾನಸ ಅಂತ ಹೋದ ತಕ್ಷಣ ದೇವ್ರಿಗೆ ತುಂಬಾ ಇಷ್ಟ ಆಗ್ಬಿಡ್ತದೆ. ನೋಡಿ ವಾಕ್ಯ ಹೇಳ್ತಲ್ಲ, ಏಷ್ಯಾ 66:2 ನನ್ನ ಮಾತಿಗೆ ನಡುಗೋನು. ಪೇತ್ರ ದೇವ್ರ ಮಾತಿಗೆ ಏನ್ರಿ ನಡುಗೋನಾಗಿತ್ತು. ಅದಕ್ಕೆ ಪುನರ್ತನಾಗಿದ್ಮೇಲೆ ಇಡೀ ಸಭೆನ ನಡ್ಸಂತ ಜವಾಬ್ದಾರಿ ಏನ್ರಿ ಪರಲೋಕ ರಾಜ್ಯದ 2 ದ್ವಾರದ ಬಿಗಿ ಕೈಗಳನ್ನ ಯಾರಿಗಪ್ಪ ಕೊಡ್ತಾರೆ ಅಂದ್ರೆ ಪೇತ್ರನಿಗೆ ಕೊಡ್ತಾರೆ. ಪೆಂಟಿಕಾಸ್ಟ್ ದಿನ ಸುವಾರ್ತೆನ ಮೊದಲು ಸಾರಿ ಏನ್ರಿ ಯಹೂದ್ಯರನ್ನ ಸತ್ಯಕ್ಕೆ ಕರ್ಕೊಂಬರಕ್ಕೆ ಅವಕಾಶ ಯಾರು ಕೊಡ್ತಾರೆ? ಇವ್ರು ಕೊಡ್ತಾರೆ. ಅನ್ಯ ಜನಗಳವ್ರೆ ಸತ್ಯಕ್ಕೆ ಕರ್ಕೊಂಬಂತ ಅವಕಾಶ ಯಾರು ಕೊಡ್ತಾರೆ? ಪೇತ್ರನಿಗೆ ಕೊಡ್ತಾರೆ. ಈ ಒಂದು ಕೃಪೆ ಪೇತ್ರನಿಗೆ ಏನ್ಕಪ್ಪ ಕೊಟ್ರು ಅಂತಂದ್ರೆ ಅವ್ರ ಮಾತಿಗೆ ಏನಾಗಿದ್ರು, ನಡುಗೋರಾಗಿದ್ರು. ಈ ತರ ಕ್ಯಾರೆಕ್ಟರ್ ನಮ್ಗೆ ಇರ್ಬೇಕ್ರಿ. ಪದೇ ಪದೇ ಏನ್ರಿ ರೇಗಿಸಿ ಕೇಣಿಕೆ ಹೇಳ್ಕೊಂತ ಒಂದು ಗುಣಗಳು ನಮ್ಗೆ ಏನಾಗಿರ್ಬಾರ್ದು. ಯಾವ ಮಕ್ಕಳು ತಮ್ಮಲ್ಲಿರೋಂಥ ಕೊರತೆಗಳನ್ನ ರಿಲೈಸ್ ಮಾಡ್ಕೊಂಡು ಯಾರು ತನ್ನನ್ನು ತಾನೇ ತಿದ್ಕೊಳಕ್ಕೆ ಮನ್ಸು ಮಾಡ್ತಾರೋ ಆ ಮಕ್ಕಳುಗಳನ್ನ ಏನ್ರಿ ಜನತೆಗಳು ಎಷ್ಟೋ ಒಂದು ಪ್ರೀತಿ ಮಾಡ್ತಾರೋ, ಇದೇ ತರ ನಮ್ಮ ತಂದೆ ನಮ್ಮಲ್ಲಿರೋಂಥ ಕೊರತೆ ನಾವು ರಿಲೈಸ್ ಮಾಡ್ಕೊಂಡು ತಿದ್ಕೊಳಕ್ ಪ್ರಯತ್ನ ಮಾಡಿದಾಗ ದೇವ್ರು ಎಲ್ಲಾರ್ಕಿಂತ ಅಧಿಕವಾಗಿ ನಮ್ಮನ್ನ ಏನ್ ಮಾಡ್ತಾರೆ? ಪ್ರೀತಿ ಮಾಡ್ತಾರೆ. ಯಾಕಂತಂದ್ರೆ ಲೋಕದಲ್ಲಿರೋಂಥ ಕಷ್ಟ ಸಂಕಟಗಳು ನೋಡ್ಬೇಕಂದ್ರೆ ಏನ್ರಿ ಅಲ್ಲಿ ಅವರಾಗವರೇ ಬಾಳೋದು ತುಂಬಾ ಕಷ್ಟ. ಇದರಲ್ಲಿ ದೇವ್ರಿಗೆ ಬೇರೆ ವಿಧೇಯನಾಗಿ ಕಷ್ಟದಲ್ಲಿ ಸಹಿಸ್ಕೊಂಡು ಇವೆಲ್ಲ ಬಾಳ್ತಾರೆ ಅಂತಂದ್ರೆ ದೇವರನ್ನ ಅಲಕ್ಷ್ಯವಾಗಿ ಎಣಿಸೋದ್ರಿ. ಅವರಿಗೆ ಬೈಬಲ್ ವಾಕ್ಯ ಗೊತ್ತಾ, ದೇವರು ಭಕ್ತರ ಮರಣವನ್ನು ಅಲ್ಪವಾಗಿ ಎಣಿಸೋದಿಲ್ಲ ಅದರ. ಅಲ್ಪವಾಗಿ ಏನ್ರಿ ಕೀಳಾಗೆ ಕೇವಲವಾಗಿ ದೇವರು ಏನ್ ಮಾಡಕ್ ಹೋಗಲ್ಲ, ಅವನ್ನ ನೆನ್ಸ್ಕೊಳಕ್ ಹೋಗಲ್ಲ. ಅದಕ್ಕೆ ಒಂದು ಗೌರವ ಏನ್ ಮಾಡ್ತಾರೆ, ಅದನ್ನ ಕೊಟ್ಟೆ ಕೊಡ್ತಾರೆ. ಇಂಥವ್ರನ್ನ ದೇವರ ಅಪ್ರಿಷಿಯೇಟ್ ಅಂದ್ರೆ ಈ ತರ ನಮ್ ಜೀವನದಲ್ಲಿ ಶಿಕ್ಷೆಗಳಿದ್ಯಾ, ದಟ್ ಈಸ್ ಒನ್ ಆಫ್ ದ ವಿಟ್ನೆಸ್ ಅಂತ ಹೇಳ್ತಾರೆ. ನೋಡಿ ವಾಲ್ಯೂಮ್ ಓದೋಣ, ಹಂಗೆ ಮುಂದಕ್ಕೆ ಓದಿ. ನೆಕ್ಸ್ಟ್ ಯಾರು ಓದ್ತೀರಾ? ಯಾರು? ನವಿತಾ ಅಷ್ಟ ಓದ್ಬೋದಾ? ಓದಿದ್ರಾ? ಬ್ರದರ್. ಅವಾಗಿನ ಓದಿಲ್ಲ ನೀವು? ಇಲ್ಲ ಬ್ರದರ್. ಓಕೆ. ಅಂಥವರು ತಮ್ಮ ಸ್ವಂತ ಗುಣಲಕ್ಷಣಗಳನ್ನು ಸುಧಾರಿಸಿಕೊಳ್ಳುವಂತೆ ತಂದೆಯೊಡನೆ ಸಹಕರಿಸುತ್ತಾರೆ. ತಮ್ಮ ಕೊರತೆಗಳನ್ನು ಗಮನಿಸಿಕೊಂಡು ಅವುಗಳ ತಿದ್ದುಪಾಟನ್ನು ಬಯಸುತ್ತಾರೆ. ದೇವರ ಮಾರ್ಗದರ್ಶನದ ಮಾತುಗಳನ್ನು, ಬೋಧನೆಗಳನ್ನು ಅಥವಾ ಪ್ರೀತಿಯ ಆಕ್ಷೇಪಣೆಗಳನ್ನು ಆಲಿಸುತ್ತಾರೆ ಮತ್ತು ಸದಾ ಆತನ ಒಪ್ಪಿಗೆ ಮುಗುಳ್ನಗೆಯನ್ನು ಬಯಸುತ್ತಾರೆ. ಅವರ ಈ ಮನೋಭಾವನೆಗಳನ್ನು ಕವಿಯೊಬ್ಬನ ಕಾವ್ಯದಲ್ಲಿ ಹೀಗೆ ಉತ್ತಮ ರೀತಿಯಲ್ಲಿ ವ್ಯಕ್ತವಾಗಿದೆ: ಸನ್ ಆಫ್ ಮೈ ಸೋಲ್, ಮೈ ಫಾದರ್ ಡಿಯರ್, ಐ ನೋ ನೋ ನೈಟ್ ವೆನ್ ದೋ ಆರ್ಟ್ ನಿಯರ್, ಓ ಲೆಟ್ ನೋ ಅರ್ತ್ born could arise to hide thee from thy servant's eyes. ಈ ವರ್ಗದ ಬಗ್ಗೆ ಅಪೊಸ್ತಲನು, ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ, 1 ಕೊರಿಂಥದವರಿಗೆ 11:31 ಎಂದು ಬರೆಯುತ್ತಾನೆ. ಅಂಥವರಿಗೆ ಕಡಿಮೆ ದಂಡನೆಯೂ ಸಾಕಾಗುತ್ತದೆ. ಇಂತಹ ವರ್ಗದಲ್ಲಿರಲು ಸಂಪೂರ್ಣವಾದ ಪ್ರತಿಷ್ಠಿಸಿಕೊಳ್ಳುವಿಕೆ ಬೇಕಾಗುತ್ತದೆ. ಇಂಥವರು ಈಗಲೂ ಮುಂದೆಯೂ ಜಯಶಾಲಿಗಳಾಗಿರುತ್ತಾರೆ ಮತ್ತು ತಮ್ಮ ಕರ್ತನಾದ ಯೇಸುಕ್ರಿಸ್ತನೊಂದಿಗೆ ಆತನ ರಾಜ್ಯದಲ್ಲಿ ಸಹ ಬಾಧ್ಯಸ್ಥರಾಗಲು ಯೋಗ್ಯರೆಂದು ಕಂಡುಬರುತ್ತಾರೆ. ಈ ವಿಧೇಯ ಮತ್ತು ಎಚ್ಚರಿಕೆಯುಳ್ಳ ವರ್ಗದವರಿಗೆ ಕರ್ತನು ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಎಂದು ಹೇಳಿದ್ದಾನೆ ಮತ್ತು ನಿನ್ನ ಚಿತ್ತವನ್ನು ತಿಳಿಯಪಡಿಸಿ ನನ್ನನ್ನು ನಡೆಸಿ ತರುವಾಯ ಮಹಿಮೆಗೆ ಸೇರಿಸಿಕೊಳ್ಳುವಿ ಎಂದು ಬರೆಯಲ್ಪಟ್ಟಿದೆ. ನಿರಂತರವಾದ
ಚಾವಟಿ ಏಟಿನಿಂದ ಮಾತ್ರವೇ ನಡೆಸಲ್ಪಡುವವರು ಗೆಲ್ಲುವ ವರ್ಗದವರಲ್ಲ, ಮತ್ತು ಅವರು ಕರ್ತನ ಮೊದಲಗಿತ್ತಿಯಾಗಲು ಅರ್ಹರಲ್ಲ ಎಂಬುದಾಗಿ ಸತ್ಯದ ಆತ್ಮನ ಸಾಕ್ಷಿ ಉಂಟು. ಕೀರ್ತನೆಗಳು 32ನೇ ಅಧ್ಯಾಯ 8ನೇ ವಚನ, 73ನೇ ಅಧ್ಯಾಯ 24ನೇ ವಚನ ಮತ್ತು ಪ್ರಕಟಣೆ 7ನೇ ಅಧ್ಯಾಯ 9 ಮತ್ತು 14. ಥ್ಯಾಂಕ್ ಯು. ಅದರ ಅರ್ಥ ನೋಡ್ಬೇಕ್ರೆ ಏನ್ರಿ, ಯಾರು ದೇವ್ರಿಗೆ ಕೋಪರೇಟ್ ಮಾಡಿ ತನ್ನ ಸ್ವಂತ ಕೊರತೆಗಳು ಏನಿದೆಯೋ, ಬಲಹೀನತೆಗಳೇನಿದೆಯೋ, ಮಿಸ್ಟೇಕ್ಸ್ಗಳೇನಿದೆಯೋ, ಇದೆಲ್ಲ ತಾವು ಯಾರು ತಿದ್ಕೊಂತಾರೋ ಅಂತವ್ರೆ ಏನ್ರಿ ದೇವ್ರಿಗೆ ತುಂಬ ಮೆಚ್ಚುಗೆ ಆದವರು. ನಮ್ ತಂದೆನ ಹಿಂಗಾರ ಮೆಚ್ಚಾನ, ಅದರ ನಮ್ಮ ಅಪ್ಪನ ಏನ್ ಮಾಡೋಣ, ಹಿಂಗ ನಾವು ಒಂದು ಏನು ಮೆಚ್ಚಿಸ ಪ್ರಯತ್ನ ಮಾಡೋಣ, ನಮ್ಗೆ ಯಾವಾಗೂ ಅವ್ರ ಅಪ್ರೂವಲ್ಗೆ ಕಾಯ್ತಾ ಇರ್ತಾರೆ ಗೊತ್ತಾ ಏನ್ರಿ. ಅಂತ ಒಂದು ಮಕ್ಕಳನ್ನ ದೇವ್ರ ಏನ್ ಮಾಡ್ತಾರೆ, ತುಂಬಾ ಎದುರು ನೋಡ್ತಾರೆ, ತುಂಬಾ ಏನ್ ಮಾಡ್ತಾರೆ, ಪ್ರೀತಿ ಮಾಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ವಾಕ್ಯ ಕೂಡ ಹೇಳ್ತಾರೆ, ಓದ ನೋಡಿದ್ದೀನಿ. 1ನೇ ಕೊರಿಂಥ 11:31 ಓದ್ರಿ. 1 Corinthians 11:31 ಓದಿ ಲಕ್ಷ್ಮೀ ಸಿಸ್ಟರ್. First Corinthians 11:31. ಓಕೆ, ಪ್ರಸನ್ನ ಬ್ರದರ್, ಬೇರೆ ಯಾರು ಓದಿ. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ಆಯ್ತು ನೋಡೋರ, ನಮ್ಮನ್ನ ನಾವೇ ವಿಚಾರಿಸ್ಕೊಂಡ್ರೆ ನಮ್ ನ್ಯಾಯ ವಿಚಾರಣೆಗೆ ಏನಾಗಲ್ಲ, ಗುರಿ ಆಗಲ್ಲ ಅಂತ ಹೇಳ್ತಾರೆ. ನಮ್ಮ ನಾವೇ ವಿಚಾರಿಸ್ಕೊಂಡ್ರೆ ಏನಂತ, ನಮ್ಮಲ್ಲಿ ನಾವು ಸ್ಕ್ರೂಟಿನೈಸ್ ಮಾಡಿ ಚೆಕ್ ಮಾಡಿ ನೋಡ್ಬೇಕು, ನಮ್ಮಲ್ಲಿ ಏನಪ್ಪ ಕೊರತೆಗಳೈತೆ ಅಂತ. ನಮ್ಮಲ್ಲಿ ಕೊರತೆ ಇದೆ ಅಂತ ಗೊತ್ತಾಗಿದ ತಕ್ಷಣ ನಾನು ತಿದ್ಕೊಂಡ್ಬಿಡ್ತೀವಿ ಅಂತಂದ್ರೆ ಇದನ್ನೇ ದೇವ್ರ ಏನ್ ಮಾಡೋದು, ಅಪ್ರಿಶಿಯೇಟ್ ಮಾಡಿ. ದೇವ್ರ ಅವಾಗ ನಮ್ಮನ್ನೇನ್ ಮಾಡಕ್ ಹೋಗಲ್ಲ, ನ್ಯಾಯ ವಿಚಾರಣೆ ಮಾಡಕ್ ಹೋಗಲ್ಲ. ಇಂಥವ್ರು ಯಾರಪ್ಪ ಅಂತಂದ್ರೆ ಏನ್ರಿ, ಪೂರ್ಣ ಜಯಶಾಲಿಗಳು, ಕ್ರಿಸ್ತನೊಂದಿಗೆ ಸಹಬಾಧ್ಯರಾಗೋದಕ್ಕೆ ಯೋಗ್ಯವಾಗಿರತಕ್ಕಂತ ಒಂದು ಗುಣ. ಅದಕ್ಕೆ ನಾವು ಪ್ರಕಟಣೆ ನೋಡ್ತೀವಲ್ಲ 3:21 ಏನ್ ಹೇಳ್ತಾರೆ, ನಾನು ಜಯ ಹೊಂದಿ ತಂದೆ ಸಿಂಹಾಸನ ಮೇಲೆ ಯಾವ ಪ್ರಕಾರ ಕೂತಿದ್ದೀನೋ ಹಾಗೇ ಜಯ ಹೊಂದು ಏನ್ರಿ ನನ್ನ ಸಿಂಹಾಸನ ಮೇಲೆ ಕೂತ್ಕೊಂತಾನೆ ಅಂತ ಹೇಳ್ತಾರಲ್ಲ. ಅಂದ್ರೆ ಏನಂತ, ಕ್ರಿಸ್ತನು ಜಯ ಹೊಂದೇ ರೀತಿಯಲ್ಲಿ ನಾವೇನ್ ಮಾಡ್ಬೇಕು, ಜಯನ ಹೊಂದ್ಬೇಕು. ಹಾಗನೇ ಅಂತಾರೆ ವಾಲಂಟಿಯರ್ ಆಗಿ, ಸಂತೋಷವಾಗಿ, ಚಿಯರ್ಫುಲ್ ಆಗಿ, ಒತ್ತಡದಿಂದ ಅಲ್ಲ, ಬಲವಂತದಿಂದ ಅಲ್ಲ. ಯೇಸು ಕ್ರಿಸ್ತ ಒತ್ತಡದಿಂದ ಮಾಡಿದ್ರ, ಬಲವಂತದಿಂದ ಮಾಡಿದ್ರ, ಚಿಯರ್ಫುಲ್ ಆಗಿ, ವಾಲಂಟಿಯರ್ ಆಗಿ, ಸಂತೋಷವಾಗಿ ಅವ್ರವಾಗಿ ಏನ್ ಮಾಡಿದ್ರು, ಅವ್ರ ಮನ್ಸೊಳಗೆ ಏನ್ ಮಾಡಿದ್ರು ಅದನ್ನ ಮಾಡಿದ್ರು. ಅದರ ಸೊ ಅದಕ್ಕೆ ಯಾವಾಗೂ ಹೇಳ್ಸ್ಕೊಂಡು ಅಥವಾ ಯಾವಾಗೂ ಬಯಸ್ಕೊಂಡು ಅಥವಾ ದೇವರು ಎಲ್ಲಾ ರೀತಿ ಶಿಕ್ಷೆ ಕೊಟ್ಟಾವಾಗೇ ಚಿತ್ಕೊಂಡಾಗ ಯಾರು ಹೋಗ್ತಾರೋ ಅವರು ಎಲ್ಲಿಗಪ್ಪ ಬರ್ತಾರೆ ಅಂತಂದ್ರೆ ದೊಡ್ಡ ಸಮೂಹ ಗುಂಪು ಬರ್ತಾರೆ ಅಂತ ಹೇಳ್ತಾರೆ. ಅಂದ್ರ ಅದಕ್ಕೆ ಕೆಲವು ವಾಕ್ಯಗಳು ಓದೋಣ ಅಂತೀನಿ. ಪ್ರಕಟಣೆ 7ನೇ ಅಧ್ಯಾಯ 9ನೇ ವಾಕ್ಯ ಹೋದ್ರಿ. ಅಲ್ಲಿ ಹೇಳ್ತಾರಲ್ಲ ಏನ್ರಿ, ಒಂದು ಮಹಾ ಸಮೂಹನು ಕಂಡೇನು, ಯಾರಿಂದ ನಡೆಸಿದಾರಂತ ಮಹಾ ಸಮೂಹ. ಪ್ರಕಟಣೆ 7ನೇ ಅಧ್ಯಾಯ 9ನೇ ವಾಕ್ಯ. ಇವುಗಳಾದ ಮೇಲೆ ಇಗೋ, ಯಾರಿಂದಲೂ ಎಣಿಸಲಾಗದಂತ ಮಹಾಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ, ಕುಲ ಪ್ರಜೆಗಳವರು, ಸಕಲ ಭಾಷೆಗಳನ್ನಾಡುವವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. ಹೇಳ್ತಾರೆ. ಇದಾದ್ಮೇಲೆ ಏನ್ ನೋಡುತ್ತೆ, ಮಹಾಸಮೂಹ ನೋಡುತ್ತೆ, ಯಾವ ಮನುಷ್ಯರಿಂದ ಎಣಸಕ್ಕಾಗ್ದಿರಂತ ಮಹಾಸಮೂಹ ಅಲ್ವರ. ಅದಕ್ಕೆ ಜನ, ಪ್ರಜೆ, ಭಾಷೆಗಳಿಂದ ಎಲ್ಲಾ ಕಡೆ ಸೆಲೆಕ್ಟ್ ಆಗೋರಂತೆ. ಇವ್ರೆಲ್ಲಪ್ಪ ಇದ್ರು ಸಿಂಹಾಸನದ ಮುಂದೆ ಇದ್ರು ಅಂತ ಹೇಳ್ತಾರೆ. ಅವ್ರು ಬಿಳಿ ನಿಲುವಂಗಿನ ತಟ್ಕೊಂಡು ಕೈನಲ್ಲಿ ಖರ್ಜೂರದ ಗರಿ ಇಟ್ಕೊಂಡಿದ್ರು ಅಂತ ಹೇಳ್ತಾರೆ. ಇದು ಯಾಕೆ ಖರ್ಜೂರದ ಗರಿ ಇಟ್ಕೊಂಡಿದ್ದಾರೆ, ಇವ್ ಯಾಕೆ ಬಿಳಿ ನಿಲುವಂಗಿ ತಟ್ಕೊಂಡಿದ್ದಾರೆ ಅದರ ಈ ಪ್ರಶ್ನೆನ ಏನಪ್ಪಾ ಮಾಡ್ತಾರೆ ಅಂದ್ರೆ, ಒಬ್ಬ ಹಿರಿಯನು ಆ ದೇವದೂತನಿಗೆ ಕೇಳ್ತಾರೆ, ಅದರ ಯಾರು ಸ್ವಾಮಿ ಇವರು ಅಂತಂದ್ಬಿಟ್ಟು. ಅಲ್ವರ ಅದಕ್ಕೆ ಏನ್ ಹೇಳ್ತಾರೆ ನೋಡಿದ್ದೀನಿ, 13ನೇ ವಾಕ್ಯ ಮತ್ತೆ 14ನೇ ವಾಕ್ಯ ಓದಿದ್ರು ಅದ್ರಲ್ಲಿ. ಇದನ್ನು ನೋಡಿ ಹಿರಿಯರಲ್ಲಿ ಒಬ್ಬನು, ಬಿಳಿ ನಲುವಂಗಿಗಳನ್ನು ತೊಟ್ಟುಕೊಂಡಿರುವವರಾದ ಇವರು ಯಾರು, ಎಲ್ಲಿಂದ ಬಂದವರು ಎಂದು ನನ್ನನ್ನು ಕೇಳಲು, ಅಯ್ಯ ನೀನೇ ಬಲ್ಲೆ ಅಂದೆನು. ಅವನು ನನಗೆ, ಇವರು ಮಹಾ ಹಿಂಸೆಯನ್ನು ಅನುಭವಿಸಿ ಬಂದವರು, ಯಜ್ಞದ ಕುರಿಯಾದಾತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿಕೊಂಡಿದ್ದಾರೆ. ನೋಡ್ರ, ಮಹಾ ಹಿಂಸೆಯಿಂದ ಬಂದವರು ಅಂತ ಹೇಳ್ತಾರೆ. ಹಿಂಸೆನೇನು ಅದರ, ಇವಾಗ ಯಾರೋ ಒಬ್ರಿಗೆ ಬಲವಂತ ಮಾಡೋದು ಏನ್ ಹೇಳ್ತೀರಾ, ಹಿಂಸೆ ಪಡ್ಬಿಡಪ್ಪ, ಬಲವಂತ ಮಾಡ್ಬಿಡ ಅಂತ ಹೇಳ್ತಾರೆ. ಆತರ ಹಿಂಸೆ ಇವ್ರಿಗೆ ದೇವ್ರ ಏನ್ ಮಾಡ್ಬೇಕಾಯ್ತು, ಹಿಂಸೆ ಪಡಿಸ್ಬೇಕಾಯ್ತು, ಬಲವಂತ ಪಡಿಸ್ಬೇಕಾಯ್ತು.
ಅದರ ಅದಕ್ಕೆ ವಾಲಂಟಿಯರ್ಗೆ ಮಾತನ್ನ ಕೇಳಿದಿರಂತ ಅಂದ್ರೆ ಅದಕ್ಕೆ ಇವ್ರನ್ನ ಏನ್ ಮಾಡ್ತಾರೆ ಅಂತಂದ್ರೆ ಮಹಾಹಿಂಸೆಗೆ ದೇವ್ರು ಒಳಪಡಿಸ್ತಾರಂತೆ ಅಲ್ಲ. ಆ ಒಳಪಡಿಸ್ತಾವಾಗ ತಮ್ಮ ನಿಲ್ವಂಗಿಗಳನ್ನ ಅವ್ರು ಏನ್ ಮಾಡ್ತಾರೆ ಶುಭ್ರ ಮಾಡ್ಕೊಂಡ್ ಬಂದ್ರು ಅಂತ ಹೇಳ್ತಾರೆ. ಅದೇನೇ ಅರ್ಥ ಶುಭ್ರ ಮಾಡ್ಕೊಂಡ್ ಬಂದ್ರು ಅಂದ್ರೆ ನಿಲ್ವಂಗಿಗಳು ಏನಾಗಿದೆ ಗಲೀಜು ಆಗಿದೆ ಅಂತ. ಏನಕ್ಕಪ್ಪ ಗಲೀಜಾಯ್ತು? ದೇವ್ರ ನಮ್ಗೆ ಕೊಟ್ಟಿದ್ದ ನೀತಿ ವಸ್ತ್ರ ಗಲೀಜಾಗೋದಕ್ಕೆ ಏನ್ ಸಾಧ್ಯ? ನಾವೇನಾದ್ರು ತಪ್ಪುಗಳು ಮಾಡಿದವಾಗ ಏನಾಗತ್ತ ಒಂದು ಕಲ್ಮಶಗಳು ಬಿದ್ದವಾಗ ಆ ಪಾಪದ ಕಾರ್ಯಗಳು ಬಿದ್ದಾವಾಗ ಅದೇನಾಯ್ತು ಹಂಗೆ ಗಲೀಜ್ ಹಂಗೆ ಇರ್ತದೆ. ಅದನ್ನ ತೊಳ್ಕೊಬೇಕು ಅಂದ್ರೆ ಏನ್ ಮಾಡ್ಬೇಕು? ದಿನನಿತ್ಯ ನಮ್ಮ ಪ್ರಾರ್ಥನೆ ಹೋಗಿ ಕ್ರಿಸ್ತನ ಮನುವಂತ ಅವಾಗ ಏನ್ ಮಾಡ್ಬೇಕು? ತೊಳ್ಕೊಬೇಕು. ತೊಳ್ಕೊಳೋದ್ ಮಾತ್ರ ಅಲ್ಲ, ನಮ್ಮ ಪಾಪಗಳನ್ನ ಕನ್ಫೆಸ್ ಮಾಡೋದು ಮಾತ್ರ ಅಲ್ಲ, ಅದಕ್ಕಂತೆ ಅದನ್ನ ರೆಕ್ಟಿಫಿಕೇಶನ್ ಮಾಡೋದಕ್ಕೆ ಏನ್ ಮಾಡ್ಬೇಕು? ಸ್ಟೆಪ್ಸ್ ಗಳನ್ನ ತಗೋಬೇಕು. ಏನ್ ಮಾಡ್ತಾರೆ ರೋಮನ್ ಕ್ಯಾಥಲಿಕ್ ಅಲ್ಲಿ ಏನ್ರಿ ಈ ಒಂದು ಕನ್ಫ್ಯೂಷನ್ ಬಾಕ್ಸ್ ಹೋಗಿ ಕನ್ಫೆಸ್ ಮಾಡ್ಬಿಡ್ತಾರೆ. ಅದೇ ಕನ್ಫೆಸ್ ಮಾಡೋದು ನೆಕ್ಸ್ಟ್ ಏನಪ್ಪ ಸ್ಟೆಪ್ ಅವರ ಅದಕ್ಕೆ ರಿಪೆಂಟೆನ್ಸ್ ಆಗಿ ಅದನ್ನ ರೆಕ್ಟಿಫೈ ಮಾಡಕ್ಕೆ ಸ್ಟೆಪ್ಸ್ ನೋಡಿದ್ರೆ ಇಲ್ಲ. ಈ ಸಂಡೇ ಕನ್ಫ್ಯೂಷನ್ ತಿರ್ಗಾ ನೆಕ್ಸ್ಟ್ ಸಂಡೇ ಏನ್ ಮಾಡೋದು ಕನ್ಫ್ಯೂಷನ್ ಅದರ ಬೆಳಿಗ್ಗೆ ಸಾಯಂಕಾಲ ಪ್ರೇಯರ್ ಮಾಡೋದು ಕನ್ಫ್ಯೂಷನ್ ಮಾಡ್ತಾರದು. ಅದಕ್ಕೆ ಏನಪ್ಪ ಸ್ಟೆಪ್ಸ್ ನೋಡಿದ್ರೆ ರೆಕ್ಟಿಫಿಕೇಶನ್ಗೆ ಈ ಸ್ಟೆಪ್ಸ್ ನ ಏನ್ ಮಾಡ್ಬೇಕು ತಗೊಂಬೇಕು ಅಂತ ಹೇಳ್ತಾರೆ. ಇಲ್ಲಿ ಇವರು ಮಹಾಹಿಂಸೆ ಅಂದ್ರೆ ದೇವ್ರು ಇವ್ರು ಮಹಾಹಿಂಸೆ ಮಾಡ್ಬೇಕ್ರಿ. ಅದರ ಹಿಂಸೆ ಮಾಡಿದಾಗನೇ ಇವರು ಏನ್ ಮಾಡೋದು ಆ ಒಂದು ಅಮೂಲ್ಯ ತರ ತೊಡ್ಕೊಳಕ್ಕೆ ಸಿದ್ಧ ಮಾಡೋದು, ತನ್ನನ್ನು ತಾನೇ ಪ್ಯೂರಿಫೈ ಮಾಡೋದಕ್ಕೆ ಏನ್ ಮಾಡೋದವಾಗ ಸಿದ್ಧ ಮಾಡೋದು. ಅದೇನರ್ಥ ಹಿಂಸೆಗೆ ಆಗ ತನಕ ಇವ್ರನ್ನ ಚೇಂಜೇ ಮಾಡ್ಕೊಂಡಿಲ್ಲ ಅದರ. ಸೊ ಈ ರೀತಿ ಕ್ಯಾರೆಕ್ಟರ್ ಅವರು ಏನಾಗಿ ಬರ್ತಾರೆ ಅಂತಂದ್ರೆ ದೊಡ್ಡ ಸಮೂಹಕ್ಕೆ ಏನಾಗ್ತಾರೆ ಬಟ್ ಅಲ್ಲಿ ನೋಡ್ಬೇಕಾದ್ರೆ ಸಿಂಹಾಸನ ಮುಂದೆ ಇದ್ರು ಅಂದ್ರೆ ಸಿಂಹಾಸನ ಮುಂದೆ ಇರೋದೇನೋ ಏನ್ರಿ ಕ್ರಿಸ್ತನಿಗೆ ಮತ್ತೆ ಸಭೆಗೆ ಏನಾಗಿರ್ತಾರೆ ಅವರು ದಾಸರಾಗಿರ್ತಾರೆ, ಸೇವಕರಾಗಿರ್ತಾರೆ. ಅವ್ರ ಕೈನ ಹೆಂಗ್ ಇಟ್ಕೊಂಡಿರತ್ತೆ ಖರ್ಜೂರದ ಗರಿ ಇಟ್ಕೊಂಡಿರುತ್ತೆ. ಹೇಳ್ರಿ ಇವಾಗ ನೀವ್ ಹೇಳ್ರಿ ಖರ್ಜೂರದ ಗರಿ ಅಂದ್ರೆ ಅರ್ಥ ಏನೋ? ಇವ್ರು ಏನಕ್ಕೆ ಖರ್ಜೂರದ ಗರಿ ಇಟ್ಕೊಂಡಿದ್ರು? ಬೈಬಲ್ ಖರ್ಜೂರ ಗರಿ ಅಂದ್ರೆ ಅರ್ಥ ಏನೋ? ದೇವದಾರು ವೃಕ್ಷ ಬ್ರದರ್. ಹೇಳ್ರಿ ಏನು? ಇದು ಕೀರ್ತನೆಯಲ್ಲಿ ಬರ್ತವೆ ಬ್ರದರ್. ಜಯ ಆಶೀರ್ವಾದನ ನೀತಿವಂತರ ಜಯ ಗಿಡ ಮರ ನೀತಿವಂತರ ಬ್ರದರ್. ಆಮೇಲೆ ನೀತಿವಂತರ ಬ್ರದರ್. ಹಾ ಇದು ಕೀರ್ತನೆ ಪ್ರಕಟಣೆ ಪುಸ್ತಕದಲ್ಲಿ ಇಲ್ಲಿ ಬರ್ತಾರಲ್ಲ ಖರ್ಜೂರದ ಗರಿಗಳನ್ನ ಕೈನ ಇಟ್ಕೊಂಡಿದ್ರು ಅಂತ. ಹೋಲಿ ಪೀಪಲ್ ಅವರ ಸರಿ. ಬೈಬಲ್ ಅಲ್ಲಿ ಖರ್ಜೂರದ ಗರಿನ ಯಾರು ಇಟ್ಕೊಂಡು ಯಾರನ್ನ ಸ್ವಾಗತ ಮಾಡಿ? ಇಸ್ರೇಲ್ ಯಾರನ್ನ? ಕತ್ತೆ ಕೂತು ಮಾಡಿದ್ರ ರಾಜನ ಸ್ವಾಗತ ಮಾಡೋದು. ರಾಜನ ಸ್ವಾಗತ ಮಾಡೋದು. ಯಾವಾಗ ರಾಜ ಯುದ್ಧ ಎಲ್ಲ ಸೋತ್ಕೊಂಡ್ ಬಂದ್ರೆ ಸ್ವಾಗತ ಮಾಡ್ತಾ ಇದ್ರ? ಗೆದ್ದಾಗ ಅವ್ರನ್ನ ಬಂದಾಗ. ವೆರಿ ಗುಡ್. ಅಂದ್ರೆ ರಾಜ ಒಬ್ಬ ಯುದ್ಧ ಗೆದ್ಕೊಂಡ್ ಬಂದ್ರೆ ಆ ರಾಜನ ಊರೊಳಗೆ ವೆಲ್ಕಮ್ ಮಾಡ್ಬೇಕಾದ್ರೆ ಜಯ ಜಯ ದೇವರಿಗೆ ಸ್ತೋತ್ರ ಅಂತ ಹೇಳ್ಬಿಟ್ಟು ಸ್ವಾಗತ ಮಾಡೋದು ನೋಡಿದ್ವಿ. ಇದನ್ನೇ ಯೇಸು ಕ್ರಿಸ್ತಂಗೆ ಮಾಡೋದು. ಇಸ್ರೇಲ್ಗೆ ವೆಲ್ಕಮ್ ಮಾಡ್ತಾರೆ, ರಾಜ ಏನ್ ಮಾಡ್ತಾರೆ ವೆಲ್ಕಮ್ ಮಾಡ್ತಾರೆ ಅಲ್ವರ? ಯಾಕಂದ್ರೆ ಏನ್ರಿ ಜಯ ಹೊಂದಿದ್ದಾರೆ ಅಂತ ಅಂದ್ಬಿಟ್ಟು. ಹಾಗಾದ್ರೆ ಇಲ್ಲಿ ದೊಡ್ಡ ಸಮೂಹನ ಕೈಯಲ್ಲಿ ಒಂದು ಖರ್ಜೂರ ಗರಿ ಇದೆ ಏನಪ್ಪಾ ಅಂತಂದ್ರೆ ಅವ್ರು ಏನ್ ನೋಡ್ಸ್ಕೊಂತ ಇದಾರೆ ಅಂದ್ರೆ ನಾವು ಜಯ ಹೊಂದಿದೀನಿ, ನಾವು ಏನ್ ಮಾಡಿದೀನಿ, ನೀವು ದೇವರಕ್ಕೆ ವಿಜಯರಾಗಿದ್ದೀರಿ, ಜಯ ಹೊಂದಿದ್ದೀನಿ. ಆದ್ರೆ ಯಾವಾಗ ಜಯ ಹೊಂದಿದ್ದೀನಿ, ಹೇಗೆ ಜಯ ಹೊಂದಿದ್ದೀನಿ? ನಾನಷ್ಟಕ್ಕೆ ನಾನೇ ಮನಸ್ಪೂರ್ವಕವಾಗಿ ಜಯ ಹೊಂದಿಲ್ಲ. ನಾನು ವಾಲಂಟಿಯರ್ಗೆ ಏನ್ ಮಾಡಿಲ್ಲ, ನಾನು ಜಯಿಸಿಲ್ಲ. ನನಗೆ ಯಾವಾಗ ದೇವ್ರೆ ನೀನ್ ಹೊಡೆದಿಯೋ, ಯಾವಾಗ ನೀನ್ ನನಗೆ ಶಿಕ್ಷೆ ಕೊಟ್ಟಿಯೋ, ಅವಾಗ ನಾನು ಏನ್ ಮಾಡಿದೀನಿ, ನನ್ನಲ್ಲಿ ಮಾರ್ಪಾಡುಗಳು ಮಾಡಿಕೊಂಡು ನಾನೇನ್ ಮಾಡಿದೀನಿ, ಜಯಿಸಿದೀನಿ ಅಂತ ಕ್ಯಾರೆಕ್ಟರ್ ಏನ್ ಮಾಡ್ದಂಗಲ್ಲಿ ಅಲ್ಲಿ ನೋಡಿಸ್ತಂಗೆ ಅದರ. ಸೊ ಈ ಒಂದು ಕ್ಯಾರೆಕ್ಟರ್ಗಳನ್ನ ಯಾರು ನೋಡುತ್ತಾರೋ ಅವರು ದೊಡ್ಡ ಸಮೂಹ ಏನಾಗ್ತಾರೆ ಬರ್ತಾರೆ ಅಂದ್ರೆ ನೋಡಿ. ಅದಕ್ಕೆ ಇವಾಗ ವಾಲಂಟಿಯರ್ಗೆ ನಾವು ಅದನ್ನ ಫೈಟ್ ಮಾಡಿ ಜಯಿಸಿದ್ರು ಏನ್ರಿ, ಕಂಪಲ್ಸರಿ ಜಯಿಸೋದಕ್ಕೆ ಏನಿದೆ ತುಂಬಾ ವ್ಯತ್ಯಾಸ ಇದೆ ಅಲ್ವರ? ನಿಮ್ಗೆ ಚೆನ್ನಾಗಿ ಗೊತ್ತಾಗ್ತಲ್ಲ. ಇವಾಗ ನೋಡಿ ಸ್ಕೂಲಲ್ಲಿ ಓದ್ಬೇಕಪ್ಪ, ಎಕ್ಸಾಮ್ ಇದೆ ಅದರ, ವಾಲಂಟಿಯರ್ ನಾವು ಓದಿದ್ರೆ ಪಾಸ್ ಆದ್ರೆ ಹೆಂಗಿರ್ತಾರೆ ಅದೊಂಥರ ಸಂತೋಷ. ನಮಗೂ ಸಂತೋಷನೇ, ನೋಡೋರ್ಗು ಸಂತೋಷ, ಮಾರ್ಕ್ಸ್ ಸಿಗಿದ್ರು ಎಲ್ಲರಿಗೂ ಸಂತೋಷ. ಕಂಪಲ್ಷನ್ ಅದರ ಬಲವಂತ ಮಾಡಿ ಮಾಡಿದ್ರೆ ಅದ್ ಹೆಂಗಿರ್ತದೆ? ಚೆನ್ನಾಗಿರ್ತದ? ಚೆನ್ನಾಗಿರಲ್ಲ. ಇವ ನಮ್ ಜೀವಿತದಲ್ಲಿ ತೊಡ್ರಿ ಇವ ನೀವೆಲ್ಲ ಇದ್ದೀರಾ, ನಿಮ್ ಜೀವಿತದಲ್ಲಿ ತೊಡ್ರಿ ಯಾವ್ದಾರ ವಿಚಾರನ ಸುಮ್ನೆ ಎಲ್ಲ ಬಲವಂತ ಮಾಡಿ ತುಂಬಾ ಪ್ರೆಷರ್ ಹಾಕಿ ನಿಮ್ನ
ತಳ್ಳಿ ಮಾಡಿದ್ರೆ ನಿಮ್ಗೆ ಏನಾಗ್ತದೆ ಹೇಳಿ? ಬೇಜಾರಾಗ್ತದೆ. ಅದರ ಅದ್ಯಾರು ಏನ್ ಮಾಡಕ್ ಇಷ್ಟಪಡಕ್ ಹೋಗಲ್ಲ. ಅದೇ ಮನುಷ್ಯರಿಗೆ ಪ್ರೀತಿಯಿಂದ ತಮ್ಮಷ್ಟಕ್ಕೆ ತಾವೇ ಏನ್ರಿ ಒಂದು ವಾಲಂಟಿಯರ್ ಮಾಡೋದ್ರಿಂದ ತುಂಬಾ ಮನಸ್ಸಿಗೆ ಸಂತೋಷ, ತುಂಬಾ ಖುಷಿ ಆಗ್ತದೆ. ಇದೇ ಕ್ಯಾರೆಕ್ಟರ್ನ ದೇವರು ಇದು ನೋಡೋದು. ಅದು ನೋಡಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ ಅಂತೀನಿ, ಚೆನ್ನಾಗಿದೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಹತ್ರ ಯಾರು ಓದಿಲ್ಲ ಇದುವರೆಗೂ? ಯಾರು ಮಿಸ್ ಆಗಿದ್ದಾರೆ? ಪ್ರಸನ್ನ ಬದರ್ ಓದಿ. ದಂಡನೆಯು ಯಾವಾಗಲೂ ತಪ್ಪಿನ ಪುರಾವೆ ಅಥವಾ ಕರ್ತನ ಒಪ್ಪದಿರುವಿಕೆಯ ಸಾಕ್ಷಿ ಎನಿಸುವುದಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ನಮ್ಮ ಕರ್ತನೊಂದಿಗಿರುವಂತೆ ಆತನ ನಿಷ್ಠಾವಂತ ಅನುಯಾಯಿಗಳೊಡನೆಯೂ ದೈವಿಕ ಅನುಗ್ರಹವು ನಿಷ್ಠಾವಂತರನ್ನು, ವಿಧೇಯರನ್ನು ಶ್ರಮೆಯ ಮಾರ್ಗಕ್ಕೆ ಮತ್ತು ಸ್ವಯಂ ತ್ಯಾಗಕ್ಕೆ ನಡೆಸುತ್ತದೆ. ಇದು ವಿರುದ್ಧ ಚಿತ್ತಕ್ಕೆ ಉಂಟಾಗುವ ಶಿಕ್ಷೆಯಂತಲ್ಲ, ಆದರೆ ಪರೀಕ್ಷೆಯಂತೆ ಸ್ವಯಂ ತ್ಯಾಗದ ಮೂಲಕ ದೇವರ ಚಿತ್ತಕ್ಕೆ ಹೆಚ್ಚಿನ ಮಟ್ಟದಲ್ಲಿ ತೋರುವ ಪ್ರೀತಿ ಮತ್ತು ಭಕ್ತಿ ಹಾಗೂ ನೀತಿವಂತಿಕೆಯ ಕಾರಣಕ್ಕನುಸಾರವಾಗಿ ಇವು ಉಂಟಾಗುತ್ತವೆ. ನಮ್ಮ ಕರ್ತನು ಇತರರ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡಾಗ ತನ್ನ ಸ್ವಂತದ್ದಲ್ಲದ ಅಪರಾಧಗಳ ಕಾರಣ ದಂಡನೆಗೊಳಗಾಗಿರುವಂತೆ ಆತನ ಅನುಯಾಯಿಗಳು ಸಹ ತಮ್ಮದಲ್ಲದ ತಪ್ಪುಗಳಿಗಾಗಿ ಬೇರೆಯವರು ಮಾಡಿದ ಅಪರಾಧಗಳ ಕಾರಣ ಹಲವು ಸಾರಿ ಅಂತ ದಂಡನೆಗಳಿಗೆ ಒಳಗಾಗುತ್ತಾರೆ. ಅಂಥವರಿಗೆ ಅಪೊಸ್ತಲನು, ನಾನು ಈಗ ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ಸಂತೋಷಪಟ್ಟು ಕ್ರಿಸ್ತನ ಸಂಕಟಗಳೊಳಗೆ ಇನ್ನೂ ಉಳಿದಿದ್ದನ್ನು ಸಭೆಯೆಂಬ ಆತನ ದೇಹಕ್ಕೋಸ್ಕರ ನನ್ನ ಶರೀರದಲ್ಲಿ ಅನುಭವಿಸಿ ತೀರಿಸುತ್ತೇನೆ. ಕೊಲಸ್ಯ 1:24. ಥ್ಯಾಂಕ್ ಯು ಬ್ರದರ್. ನೋಡ್ಬೇಕ್ರೆ ಚಾಸ್ಟೈಸ್ಮೆಂಟ್, ಶಿಕ್ಷೆ ಅಂತ ಹೇಳ್ತಾರಲ್ಲ, ಎಲ್ಲಾ ಶಿಕ್ಷೆ ಕೊಟ್ಟಿದ ತಕ್ಷಣ ದೇವ್ರು ಶಿಕ್ಷೆ ಕೊಟ್ಬಿಟ್ಟು ಅಂದ ತಕ್ಷಣ ಏನ್ರಿ ಅದು ಅಂದ್ಬಿಟ್ಟು ನಮ್ಮ ಫಾಲ್ಟ್ಸ್ಗಳಿಗೆ, ಮಿಸ್ಟೇಕ್ಸ್ಗಳಿಗೆ ಅಂತ ಅಂದ್ಬಿಟ್ಟಲ್ಲ. ಎಲ್ಲಾನು ಕೂಡ ಒಂದು ಸರಿಯಾದ ರೀತಿ ವಿಟ್ನೆಸ್ ಅಲ್ಲ ಅಂತ ಹೇಳ್ತಾರೆ. ಯಾಕಂತಂದ್ರೆ ಕೆಲವೊಂದು ಹೆಂಗಿರ್ತದೆ ಅಂದ್ರೆ ನಮ್ಗೆ ಶಿಕ್ಷೆ ತರ ಇರ್ತದೆ. ಏನಕ್ಕೆ ಶಿಕ್ಷೆ ತರ ಇರ್ತದೆ ಅಂತಂದ್ರೆ ಅದು ನಾವು ಸೆಲ್ಫ್ ಆಗಿ ನಮ್ಮಲ್ಲಿ ಡಿಸಿಪ್ಲಿನ್ ತರಬೇಕಾದ್ರೆ ನಾವು ಕೆಲವೊಂದು ವಿಚಾರಗಳನ್ನ ಏನಂತಾರೆ ಅಳವಡಿಸಿ ನಡಿಬೇಕಾದ್ರೆ ಅದು ನಮ್ಗೆ ಹಿಂಗಿರ್ತದೆ ಒಂದು ಡಿಸಿಪ್ಲಿನರಿ ಆಕ್ಷನ್ ನಮ್ಗೆ ನಾವೇ ತಗೊಂಡಾಗ ಅದು ಹಿಂಗಿರ್ತದೆ, ನಮ್ಗೆ ಒಂದು ಶಿಕ್ಷೆ ತರ ಇದು ದೇವರಿಂದ ಬರುವಂತದ್ದು ಅಲ್ಲ ರೀ. ಅದ್ರ ಹೆಂಗಂತಂದ್ರೆ ನೋಡಿ, ಒಂದು ವಾಕ್ಯ ಅದನ್ನ ಕೀರ್ತನೆ 23 Psalms 23. Psalms 23 ಅಲ್ಲಿ ಯಾರಾದ್ರೂ ವರ್ಸ್ 4 ಓದಿ. ಮತ್ತೆ ವಾಕ್ಯ, ನಾನು ಕಾರ್ಗತ್ತಲನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಎದುರೇನು, ನಿನ್ನ ದೊಣ್ಣೆ ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ. ನಿನ್ನ ದೊಣ್ಣೆ ನಿನ್ನ ಕೋಲು ನನಗೆ ಧೈರ್ಯ ಕೊಡ್ತದೆ. ಅದರ ಕೋಲು ಮತ್ತೆ ದೊಣ್ಣೆ ಅಂತ ಏನಕ್ಕೆ ಹೇಳ್ತಾರೆ ಇಂಗ್ಲಿಷ್ ರಾಡ್ ಅಂಡ್ ಸ್ಟಾಫ್ ಅಂತ ಹೇಳ್ತಾರೆ. ಸ್ಟಾಫ್ ಅಂತಂದ್ರೆ ಈ ಕುರಿನ ಗೈಡ್ ಮಾಡಕ್ಕೆ ಇಟ್ಕೊಂಡಂತ ಒಂದು ಕೋಲು. ಅದರ ಈ ದೊಣ್ಣೆ ಅಂತಂದ್ರೆ ಏನಕ್ಕಪ್ಪ ಅಂದ್ರೆ ಅದು ಕುರಿಯನ್ನ ಮಿಸ್ಟೇಕ್ ಮಾಡಿದಾಗ ಅದಕ್ಕೆ ಏಟ್ ಕೊಡಕ್ಕೆ ಯೂಸ್ ಮಾಡೋಂಥದ್ದು. ದಾವೀದ್ ಏನ್ ಹೇಳ್ತಾನೆ ಇಲ್ಲಿ, ದೇವ್ರೆ ನಿನ್ನ ದೊಣ್ಣೆ ಮತ್ತೆ ನಿನ್ನ ಕೋಲು ಎರಡೂ ನನ್ಗೆ ಏನ್ ಮಾಡ್ತಾರಂತೆ, ನನ್ಗೆ ಸಂತೈಸ್ತದೆ ಅಂತ ಹೇಳ್ತಾನೆ. ಏನರ್ಥ? ದೇವರು ನಮ್ಮನ್ನ ಶಿಕ್ಷಿಸ್ಬೇಕಾದ್ರೆ ಏನ್ರಿ ಇದು ನಾವು ಯಾವ ತರ ಸ್ಪಿರಿಟ್ ಅಲ್ಲಿ ತಗೋಬೇಕು, ದೇವ್ರು ನನ್ನ ಪನಿಷ್ ಮಾಡ್ತಾವ್ರೆ ಅಂತಲ್ಲ ರೀ. ದೇವ್ರು ನನ್ನ ಏನ್ ಮಾಡ್ತಾವ್ರೆ, ನನ್ನ ಕರೆಕ್ಷನ್ಸ್ ಮಾಡ್ತಾವ್ರೆ. ಅದರ ನನ್ನ ಏನ್ ಮಾಡ್ತಾರಲ್ಲಿ, ನನ್ನನ್ನ ಸಂತೈಸ್ತಾ ಇದ್ದಾರೆ. ಯಾಕೆ? ಆತ ನನ್ನ ಪ್ರೀತಿ ಮಾಡೋದನ್ನ ನನ್ನ ಏನ್ ಮಾಡ್ತಾರೆ, ಸಂತೈಸ್ತವ್ರೆ. ಸೊ ಇದು ಕೂಡ ಒಂದು ವಿಟ್ನೆಸ್. ಈ ತರ ನಮ್ಮ ಜೀವಿತದ ಒಂದು ಸಾಕ್ಷಿ ಇತ್ತು ಅಂತಂದ್ರೆ ನಾವು ದೇವ್ರ ಮಾಡಿದ್ರೆ ಏನ್ ಮಾಡ್ತಿದ್ರಿ, ಕರೆಕ್ಟ್ ಆಗಿ ನಡೀತಾ ಇದ್ರಿ. ಅಪೊಸ್ತಲರು ಪೌಲ್ ಕೂಡ ಹೇಳ್ತಾರಲ್ಲ, ಅವ್ರು ಕೊಟ್ಟಂತ ಒಂದು ಶಿಕ್ಷೆಗಳು ಅಂದ್ರ ಏನ್ರಿ ಅವ್ರ ಜೀವಿತದಲ್ಲಿ ಬರೋಂತ ಏನಂತಾರೆ ಟೆಸ್ಟಿಂಗ್ಸ್, ಟ್ರಯಲ್ಸ್ ಎಲ್ಲ ಹೆಂಗಿತ್ತು ಅಂದ್ರೆ ಸಿವಿಯರ್ ಬಿಡ್ರಿ. ಆತರ ಏನ್ ಯಾರಿಗೂ ಬರ್ಲೇ ಇಲ್ಲ. ಅಂದ್ರೆ ಎಷ್ಟ್ ಸತಿ ಅಡ್ಗಳು ಹೊಡೆದೋಯ್ತು, ಎಷ್ಟ್ ಸತಿ ಸಮುದ್ರದಲ್ಲಿ ಇದ್ರು, ಎಷ್ಟ್ ಸತಿ ಏಟ್ಗಳು ತಿಂದ್ರು, ಎಷ್ಟ್ ಸತಿ ಸುಳ್ಳು ಸೋದಗಳು ನಡೆದಿದ್ರು, ಎಷ್ಟು ಸತಿ ಸಭೆಯ ಜವಾಬ್ದಾರಿಗಳು ಅನ್ನೋದು ಇತ್ತು. ಬೈಬಲ್ ಹೇಳ್ತಾರಲ್ಲ ಅಪೊಸ್ತಲರು ಪೌಲ್, ನೋಡಿ ಹೋದನ ಕೊರಿಂಥದಲ್ಲಿ ಎಷ್ಟನೇ ಕೊರಿಂಥ 1ನೇ ಕೊರಿಂಥ
ಎರಡನೇ ಕುರಿತಲ್ಲ 11ನೇ ಅಧ್ಯಾಯ 23 ಓದ್ರಿ. 23 ಹಿಡಿದು 29 30 ಓದಿ. ಅವರು ಕ್ರಿಸ್ತನ ಸೇವಕರು, ಅವರಿಗಿಂತ ನಾನು ಹೆಚ್ಚಾಗಿ ಸೇವೆ ಮಾಡುವನಾಗಿದ್ದೇನೆ. ಬುದ್ಧಿ ಸ್ವಾಧೀನವಿಲ್ಲದವನಾಗಿ ಮಾತನಾಡುತ್ತೇನೆ. ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರಯಾಸಪಟ್ಟೆನು, ಹೆಚ್ಚಾಗಿ ಸೆರೆಮನೆಯೊಳಗೆ ಬಿದ್ದೆನು, ಮಿತಿಮೀರಿ ಪೆಟ್ಟುಗಳನ್ನು ತಿಂದೆನು, ಅನೇಕ ಸಾರಿ ಮರಣದ ಬಾಯಿಯೊಳಗೆ ಸಿಕ್ಕಿಕೊಂಡೆನು. 5 ಸಾರಿ ಯಹೂದ್ಯರಿಂದ ನನಗೆ ಒಂದು ಕಡಿಮೆ 40 ಏಟುಗಳು ಬಿದ್ದವು. 3 ಸಾರಿ ಸರ್ಕಾರದವರು ಚೆಡಿಗಳಿಂದ ನನ್ನನ್ನು ಹೊಡಿಸಿದರು. 1 ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲಿಸಿದರು. 3 ಸಾರಿ ನಾನಿದ್ದ ಹಡಗು ಒಡೆದು ಹೋಯಿತು. 1 ರಾತ್ರಿ 1 ಹಗಲು ಸಮುದ್ರದ ನೀರಿನಲ್ಲಿ ಕಳೆದೆನು. ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನು ಮಾಡಿದೆನು. ನದಿಗಳ ಅಪಾಯಗಳು, ಕಳ್ಳರ ಅಪಾಯಗಳು, ಸ್ವಂತ ಜನರಿಂದ ಅಪಾಯಗಳು, ಅನ್ಯ ಜನರಿಂದ ಅಪಾಯಗಳು, ಪಟ್ಟಣದಲ್ಲಿ ಅಪಾಯಗಳು, ಕಾಡಿನಲ್ಲಿ ಅಪಾಯಗಳು, ಸಮುದ್ರದಲ್ಲಿ ಅಪಾಯಗಳು, ಸುಳ್ಳು ಸಹೋದರರೊಳಗೆ ಇರುವಾಗ ಅವರು ಅಪಾಯಗಳು ನನಗೆ ಸಂಭವಿಸಿದವು. ಪ್ರಯಾಸ ಪರಿಶ್ರಮಗಳಿಂದ ಕೆಲಸ ನಡೆಸಿ ಅನೇಕ ಸಾರಿ ನಿದ್ದೆಗೆಟ್ಟು ಹಸಿವೆಯ ಬಾಯಾರಿಕೆಗಳನ್ನು ಪೆಟ್ಟು ಅನೇಕ ಸಾರಿ ಉಪವಾಸವಾಗಿ ಚಳಿಯಲ್ಲೂ ವಸ್ತ್ರವಿಲ್ಲದೆ ಇದ್ದು ಆತನನ್ನು ಸೇವಿಸಿದ್ದೇನೆ. ಸಾಕು ಬ್ರದರ್. ಕಂಟಿನ್ಯೂ. ಇನ್ನು ಬೇರೆ ಸಂಗತಿಗಳಲ್ಲದೆ ಎಲ್ಲಾ ಸಭೆಗಳಿಗೂ ವಿಷಯವಾದ ಚಿಂತೆಯು ದಿನೇ ದಿನ ನನ್ನನ್ನು ಪೀಡಿಸುತ್ತದೆ. ಯಾವನಾದ್ರೂ ಬಲವಿಲ್ಲವನಾದರೆ ನಾನು ಅವನೊಂದಿಗೆ ಬಲವಿಲ್ಲದವನಾಗದೆ ಇರುವನು. ಅಪೊಸ್ತಲ ಪೌಲ್ ನೋಡ್ರಿ ಏನ್ ಮಾಡ್ತಾರೆ, ಇಷ್ಟೊಂದು ಲಿಸ್ಟ್ ಹೇಳ್ಕೊಂಡ್ಬಿಡ್ತಾರೆ. ಇವೆಲ್ಲ ಏನ್ ಹೇಳ್ತಾರೆ ಅಂದ್ರೆ, ಇವೆಲ್ಲ ಏನ್ ಹೇಳ್ತಾರೆ, ಹುಚ್ಚಿನ ತರ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸರಿ ಹೇಳ್ತಾರೆ ಇಂಗ್ಲೀಷಲ್ಲಿ, ಆರ್ ದೇ ಮಿನಿಸ್ಟರ್ಸ್ ಆಫ್ ಕ್ರೈಸ್ಟ್, ಐ ಸ್ಪೀಕ್ ಆಸ್ ಎ ಫುಲ್ ಅಂತ ಹೇಳ್ತಾರೆ. ಅವ್ರ ಬಗ್ಗೆ ಅವ್ರ ಏನ್ ಮಾಡ್ತಾರೆ, ಇದು ಹೇಳ್ಕೊಂತಾರೆ. ಯಾಕಪ್ಪ ಅಂತಂದ್ರೆ ಇವೆಲ್ಲ ಕ್ರಿಶ್ಚಿಯನ್ಗಾಗಿ ಅವ್ರು ಅನುಭವಿಸಿದಂತ ಒಂದು ಶ್ರಮೆಗಳು. ಇದರ ದೇವ್ರ ಏನ್ ಮಾಡಿದ್ರು, ಅಪೊಸ್ತಲ ಪೌಲ್ ಏನ್ ಮಾಡ್ತಾ ಇದ್ರು, ಅಲ್ಲಿ ಚಾಸ್ಟೈಸ್ ಮಾಡ್ತಾ ಇದ್ರು. ತನ್ನ ದೊಣ್ಣೆ ಅಪೊಸ್ತಲ ಪೌಲ್ ಏನ್ ಮಾಡ್ತಿದ್ರು, ಏನ್ರಿ ಒಂದು ಏಟ್ ಕೊಡ್ಬೇಕು ಏನ್ರಿ, ಒಂದು ಕೆಟ್ಟ ಮಗನ್ಗೆ ಏಟ್ ಹೊಡಿಬೇಕಲ್ಲ, ಆತರ ಹೊಡಿತಾ ಇರ್ಲಿ. ಒಳ್ಳೆ ಮಗನೇ ಇನ್ನ ಚೆನ್ನಾಗಿ ಏನ್ ಮಾಡ್ಲಿ, ಸ್ವಲ್ಪ ಡೆವಲಪ್ ಆಗ್ಲಿ ಅಂತ ಅಂದ್ಬಿಟ್ಟು ಅವ್ರನ್ನ ಕರೆಕ್ಷನ್ಸ್ ಮಾಡ್ತಾರೆ ನೋಡ್ತೀವಿ. ಅದಕ್ಕೆ ಅಪೊಸ್ತಲ ಪೌಲ್ ಹೇಳ್ತಾರೆ, ನಾನು ಇದ್ರಲ್ಲಿ ನಾನು ಏನ್ ಮಾಡ್ತೀನಿ, ಹೆಚ್ಚಳ ಪಡ್ತೀನಿ ಅಂತ ಹೇಳ್ತಾರೆ. ಬ್ರದರ್ ಅದರಲ್ಲೇ ಓದಿ ಬ್ರದರ್, 30ನೇ ವಾಕ್ಯ ಓದಿ ಬ್ರದರ್. ಹೇಳ್ತಾರೆ, ನಾನು ಹೊಗಳಿಕೊಳ್ಳಬೇಕಾದರೆ ನನ್ನ ಬಲಹೀನತೆಯನ್ನು ತೋರ್ಪಡಿಸುವ ವಿಷಯಗಳಲ್ಲಿ ಹೊಗಳಿಕೊಳ್ಳುವೆನು. ನಾನು ಸುಳ್ಳಾಡುವುದಿಲ್ಲವೆಂದು ಅಂದ್ರ ಈ ವಿಚಾರ ಹೋಲ್ಕೊಂತೀನಿ ಅಂತ ಹೇಳ್ತಾರೆ. ಯಾಕಪ್ಪ ಅಂದ್ರೆ ದೀಸ್ ಆರ್ ದ ವಿಟ್ನೆಸಸ್. ಅಂದ್ರ ನಾವು ದೇವ್ರ ಮಕ್ಕಳಾಗಿದ್ವಿ ಅಂದ್ಬಿಟ್ಟು ಈ ಸಾಕ್ಷಿಗಳು ನಮ್ಮ ಜೀವಿತನೇ ಇರ್ಬೇಕು. ಅಂದ್ರೆ ನಾನು ಕಾನ್ಸಂಟ್ರೇಷನ್ ಮಾಡ್ಕೊಂಡಿರೋದು ದೇವ್ರ ಅಕ್ಸೆಪ್ಟ್ ಮಾಡಿದಾರೆ, ನಾನು ಕರೆಕ್ಟಾಗಿ ಓಟ ಕೊಡ್ತಾ ಇದ್ದೀನಿ, ಕೀಟಾಗಿ ಗೆಲ್ಲಂತ ಟ್ರ್ಯಾಕ್ ಅಲ್ಲಿ ಇದೀನಿ ಅಂತ ಅಂದ್ಬಿಟ್ಟು ಹೆಂಗ ಪರೀಕ್ಷೆ ಮಾಡುತ್ತೆ ಈ ತರ ಒಂದು ಸಾಕ್ಷಿಗಳು. ಓಕೆನಾ? ಸೊ ನಾವಿಲ್ಲಿ ನಿಲ್ಸೋಣ, ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡೋಣ. ಯಾರಿಗಾರ ಡೌಟ್ಸ್ ಇದೆಯಾ, ಕ್ವಶನ್ಸ್ ಇದೆಯಾ? ಇಲ್ಲ ಬ್ರದರ್. ಎನಿ ಕ್ವಶನ್ಸ್, ಎನಿ ಡೌಟ್ಸ್? ಓಕೆ, ಸರಿ. ಆಮೇಲೆ ಇನ್ನೊಂದು ಮಾಹಿತಿ, ಈ ವರ್ಷದ ಪ್ರಭುರಾತ್ರಿ ಭೋಜನ ಮಾರ್ಚ್ 31 ಇರ್ತದೆ. ಮಾರ್ಚ್ 31. ಸೊ ಎಲ್ಲರ ಜ್ಞಾಪನ ಇಟ್ಕೊಂಡು ತಕ್ಕಂತೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ. ಅದರ ಅವತ್ತಿನ ದಿನ ಸಾಧ್ಯವಾದಷ್ಟು ಲೀವ್ ಹಾಕ್ಬಿಟ್ಟು ಎಲ್ಲಾ ಕೆಲಸ ಮಾಡ್ಬಿಟ್ಟು ಸಭೆಯಲ್ಲಿ ಪಾಲ್ಗೊಳ್ಳೋದಾಗೋದಕ್ಕೆ ಪ್ರಯತ್ನ ಮಾಡಿ. ಅದರ ಆನ್ಲೈನ್ ಎಲ್ಲ ಯಾವುದು ಇಲ್ಲ, ಆನ್ಲೈನ್ ಎಲ್ಲ ಬಿಟ್ಬಿಟ್ಟು ಅದರ ಎಕ್ಸೆಪ್ಷನ್ ನಮ್ಮ ರೇಸ್ ಮಾಸ್ಟರ್ ಮಾತ್ರ, ಅದ್ ಬಿಟ್ಟು ಮಿಕ್ಕಿದೆಲ್ಲ ಸೋದರಿಗಳು ಎಲ್ಲೇ ಇದ್ರು ಸರಿ, ಏನೇ ಇದ್ರು ಸರಿ, ಏನ್ರಿ ಸಭೆ ಒಂದು ಕೂಟದಲ್ಲಿ ಪಾಲ್ಗೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಬೈಬಲ್ನಲ್ಲಿ ಪಾಸವನ್ನ ಆಚರಣೆ ಮಾಡ್ಬೇಕಾದ್ರೆ ದೇವರು ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ನಾನ್ ಎಲ್ಲೇ ಹೇಳ್ತೀನೋ ಆ ಸ್ಥಳದಲ್ಲಿ ನೀವು ಮಾಡ್ಬೇಕು, ಪಾಸವ್ರನ್ನ ಆಚರಣೆ ಮಾಡ್ಬೇಕು, ಇಷ್ಟ ಬರೀ ಜಾಗದಲ್ಲ ಅಂತ ಗೊತ್ತಾಯ್ತರ. ಅವ್ರಿಗೆ ಅನಿವಾರ್ಯ ಕಾರಣಗಳಿಂದ ಅವ್ರು ಬರೋಕ್ಕಾಗದ್ರಿಂದ ಅವ್ರು ಬಿಟ್ಟು ಮಿಕ್ಕಿದೆಲ್ಲಾ ಸೋದರಗಳು ಅದರ ತಮ್ಮ ತಮ್ಮ ಸ್ಥಳದಲ್ಲಿರುವಂತಹ ಸಭೆಗಳಿಗೆ ಒಟ್ಟಾಗಿ ಕೂಡಿ ಸೋದರಗಳಲ್ಲಿ ಅನ್ಯದಲ್ಲಿ ಪಾಲ್ಕೊಳ್ಬೇಕಾಗಿ ಅದಕ್ಕೆ ಬೇಕಂತ ಎಲ್ಲ ಸಿದ್ಧತೆಗಳು ಇವಾಗಿನ ಮೆಂಟಲಿ ಪ್ರಿಪೇರ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿ. ಅದರ ಇನ್ನು ಬರುವ ದಿನಗಳಲ್ಲಿ ಶೇತನಿಂದ ಅನೇಕ ಶೋಧನೆ ಬರುವಂತಹ ಸಮಯಗಳು ಬರ್ತಾರೆ. ಅದೆಲ್ಲವನ್ನು ಸಿದ್ಧವಾಗಿದ್ದಿ
ಎದುರ್ಸಕ್ ನಾವೇನ್ ಮಾಡೋಣ, ಸಿದ್ಧರಾಗೋಣ. ಓಕೆನಾ? ಓಕೆ, ಥ್ಯಾಂಕ್ ಯು. ಕೊನೆಯದಾಗಿ ಒಂದು ಪ್ರಾರ್ಥನೆ ಮುಕ್ತಾಯ ಮಾಡೋಣ. ನಮ್ಮ ಪ್ರಾರ್ಥನೆಯಲ್ಲಿ ಮುಕ್ತಾಯ ಮಾಡಬೇಕಾಗಿ ನಮ್ಮ ಮಧ್ಯದಲ್ಲಿ ಪ್ರಸನ್ನ ಬ್ರದರ್ ಪ್ರೇಯರ್ ಮಾಡಕ್ಕಾಗ್ತದ? ಓಕೆ ಬ್ರದರ್, ಮಾಡೋಣ. ಥ್ಯಾಂಕ್ ಯು. ಓಕೆ, ಪ್ರಾರ್ಥನೆ ಮಾಡ್ಕೊಳ್ಳೋಣ.